मनोरथाः श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿಪುದೆ ಮಧ್ಯ ಮಂಗಳವ. ಶ್ರೀ ಗುರುಭ್ಯೋ ನಮಃ. ಪರಮ ಕರುಣಾಶಾಲಿಗಳಾದ ಜಗನ್ನಾಥದಾಸವರೇಣ್ಯರು ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಅನೇಕ ಕಡೆಗಳಲ್ಲಿ ಉಕ್ತವಾದ ಅನೇಕ ಸಾಧನೋಪಯುಕ್ತವಾದ ವಿಚಾರಗಳನ್ನು ಏಕತ್ರ ಸಂಗ್ರಹ ಮಾಡಿ ಅನೇಕ ಸಂಧಿಗಳ ಮೂಲಕವಾಗಿ ಪರಮಾನುಗ್ರಹವನ್ನು ನಮ್ಮ ಮೇಲೆ ಮಾಡಿ ಹರಿಕಥಾಮೃತ ಸಾರವನ್ನು ಮಾಡಿದ್ದಾರೆ. ಈ ಹರಿಕಥಾಮೃತ ಸಾರದಲ್ಲಿ ಅನೇಕ ವಿಷಯಗಳನ್ನು ಕೂಡ ಹೇಳ್ತಾ ಬಂದಿದ್ದಾರೆ. ಬೃಹತ್ತಾರತಮ್ಯ ಸಂಧಿಯಲ್ಲಿ ದೇವತೆಗಳ ಅಂಶ, ಆವೇಶ, ಅವತಾರಗಳ ಬಗ್ಗೆ ಹೇಳ್ತಾ ಬಂದು ಈ ಒಂದು ಮತ್ತೊಂದು ವಿಚಾರವನ್ನು ಹೇಳಲಿಕ್ಕೆ, ಯಾಕೆಂದ್ರೆ 14 ಬಗೆಯ ತಾರತಮ್ಯದಲ್ಲಿ ಸಾಧನೆಯೂ ಒಂದಾದ್ದರಿಂದ ದೇವತೆಗಳ ಸಾಧನೆಗಳನ್ನು ತಿಳಿಯುವುದರಿಂದ ನಮಗೆ ದೇವತೆಗಳ ಅನುಗ್ರಹವಾಗುತ್ತೆ. ಅದಕ್ಕಾಗಿ ಭಗವಂತ ಅದನ್ನು ಹೇಳಿದ್ದಾನೆ. ಎಲ್ಲದರ ಬಗ್ಗೆಯೂ ತಿಳಿಯಬೇಕು, ಉಪಾಸನೆ ಮಾತ್ರ ಕೆಲವುದರ ಬಗ್ಗೆ ಅಂತ. ಹಾಗಾಗಿ ಕಲ್ಪಸಾಧನಾ ಸಂಧಿಯಲ್ಲಿ ಅಪರೋಕ್ಷ ತಾರತಮ್ಯ ಸಂಧಿಯು ಅಂತ ಕೂಡ ಇದಕ್ಕೆ ಹೆಸರಿದೆ. ಈ ಕಲ್ಪಸಾಧನಾ ಸಂಧಿಯಲ್ಲಿ ಹಿಂದೆ ಅನೇಕ ಪದ್ಯಗಳಲ್ಲಿ ರುಜಿಯೋಗಿಗಳ ಮತ್ತು ಜ್ಞಾನಯೋಗಿಗಳ ಮತ್ತು ವಿಜ್ಞಾನ ಯೋಗಿಗಳ, ತಾತ್ವಿಕ ಭಕ್ತಿಯೋಗಿಗಳು, ಕರ್ಮಯೋಗಿಗಳು, ಜ್ಞಾನಯೋಗಿಗಳು, ಭಕ್ತಿಯೋಗಿಗಳು, ಇವರು ಎಷ್ಟೆಷ್ಟು ಜನ್ಮ ಎಲ್ಲೆಲ್ಲಿ ಬರ್ತಾರೆ, ಭರತಖಂಡದಲ್ಲಿ ಎಷ್ಟು ಜನ್ಮ ಎಲ್ಲೆಲ್ಲಿ ಹುಟ್ಟಬೇಕು, ಎಷ್ಟು ಸಾವಿರಾರು ಜನ್ಮಗಳನ್ನು ತಾಳಬೇಕು, ಇವರನ್ನೆಲ್ಲವನ್ನು ಕೂಡ ಜಗನ್ನಾಥದಾಸರು ಹೇಳಿ ಈಗ ರುಜುಗಳ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ದಾರೆ. ವಾಯುದೇವರ ಮಹಿಮೆ, ರುಜುಗಳ ಬಗ್ಗೆ ಹೇಳಿ ವಾಯುದೇವರ ಮಹಿಮೆಗೆ ಬರ್ತಾ ಇದ್ದಾರೆ. 12 ಪದ್ಯಗಳು ನಾವು ನೋಡಿದ್ದೆವು. ಇವತ್ತು 13ನೇ ಪದ್ಯವನ್ನು ನೋಡೋಣ. ತಾತ್ವಿಕರ ಸಾಮಾನ್ಯವಾದ ಮತ್ತು ವಿಶೇಷವಾದ ಅಪರೋಕ್ಷಗಳ ಬಗ್ಗೆ ಜಗನ್ನಾಥದಾಸರಲ್ಲಿ ಹೇಳ್ತಾ ಇದ್ದಾರೆ. ಸಾಧನಾತ್ ಪೂರ್ವದಳಿ ರುಜ್ವಾದಿ ತಾತ್ವಿಕರೆನಿಪ ಸುರಗಣ ಅನಾದಿ ಸಾಮಾನ್ಯ ಅಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸ್ವಸ್ವಬಿಂಬ ಉಪಾಧಿರಹಿತಾದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರಾನುಸಾರದಲ್ಲಿ. ಪದಚ್ಛೇದ. ಸಾಧನಾತ್ ಪೂರ್ವದಲ್ಲಿ ಈ ರುಜು ಆದಿ ತಾತ್ವಿಕರು ಎನಿಪ ಸುರಗಣ ಅನಾದಿ ಸಾಮಾನ್ಯಾಪರೋಕ್ಷಿಗಳು ಎಂದು ಕರೆಸುವರು. ಸಾಧನ ಉತ್ತರ ಸ್ವಸ್ವ ಬಿಂಬ ಉಪಾಧಿರಹಿತ ಆದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರ ಅನುಸಾರದಲ್ಲಿ. ಅಪರೋಕ್ಷ ಜ್ಞಾನ ಏನು ಅಂತ ಅನ್ನೋದನ್ನು ಮೊದಲು ನಾವು ತಿಳಿಬೇಕು. ಅಪರೋಕ್ಷ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಸಾಮಾನ್ಯ ಕಡೆ ಕೆಲವರ ಬಗ್ಗೆ ಹೇಳುವಾಗ ಅವರು ಅಪರೋಕ್ಷ ಜ್ಞಾನಿಗಳು ಅನ್ನೋದನ್ನು ಹೇಳ್ತಿರ್ತಾರೆ. ಅಪರೋಕ್ಷ ಜ್ಞಾನಿಗಳು ಅಂತಂದರೆ ರಾಮಕೃಷ್ಣಾದಿ ರೂಪಗಳನ್ನು ಅನೇಕರು ನೋಡಿರ್ತಾರೆ. ದುರ್ಯೋಧನ ನೋಡಿದ್ದ, ರಾವಣ ನೋಡಿದ್ದ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಕಲ್ಕಿ, ಬುದ್ಧ, ರಾಮ, ಕೃಷ್ಣ ಇವುಗಳನ್ನು ಅನೇಕರು ನೋಡಿರ್ತಾರೆ. ಆದರೆ ಇದು ಹೊರಗಣ್ಣಿನಿಂದ, ಸ್ಥೂಲ ಶರೀರದ ಕಣ್ಣಿನಿಂದ ನೋಡಿದರೆ ಅಪರೋಕ್ಷ ಜ್ಞಾನವಲ್ಲ. ಸ್ವರೂಪ ಚಕ್ಷುಷಿನಿಂದ ನೋಡಬೇಕು. ನಮ್ಮ ಸ್ವರೂಪ ಒಂದಿರುತ್ತಲ್ಲ, ಜೀವ ಇದ್ದಾನಲ್ಲ, ಜೀವನಿಗೆ ಒಂದು ಕಣ್ಣಿದೆ, ಸ್ಥೂಲ ದೇಹಕ್ಕೂ ಒಂದು ಕಣ್ಣಿದೆ. ಈ ಕಣ್ಣಿಗೂ ಆ ಕಣ್ಣಿಗೂ ಲಿಂಕ್ ಕೊಡ್ತಾನೆ ಭಗವಂತ. ಆ ಸ್ವರೂಪದ ಕಣ್ಣಿನಿಂದ ನೋಡಿದಾಗ ಏನು ಭಗವಂತನ ಜ್ಞಾನ ಆಗತ್ತೆ, ಅದು ಬಿಂಬರೂಪಿ. ಆ ಬಿಂಬರೂಪಿಯನ್ನ ನೋಡಿದಾಗಲೇ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತಾರೆ. ತದಧಿಗಮೇ ಉತ್ತರ ಪೂರ್ವಾಘಯೋ ಅಷ್ಟೇಶು ವಿನಾಶೋ ತತ್ವಪದೇಶಾತ್ ಓಂ ಎಂಬತಕ್ಕಂತಹ ಸೂತ್ರದಲ್ಲಿ
ಭಗವಂತ ಒಂದು ಒಳ್ಳೆಯ ದಿವಸ ನಮ್ಮ ಸಂಚಿತ ಮತ್ತು ಆಗಾಮಿಗಳನ್ನು ನಾಶ ಮಾಡಿ ಪ್ರಾರಬ್ಧ ಕರ್ಮವನ್ನು ಮಾತ್ರ ಉಣಲಿಕ್ಕೆ ಕೊಟ್ಟು ಅಂಥ ಕಾಲದಲ್ಲಿ ಒಬ್ಬ ಗುರುಗಳನ್ನು ಒದಗಿಸಿಕೊಟ್ಟು ಆ ಗುರುಗಳು ನಮಗೆ ನಮ್ಮೊಳಗಿರುವ ಭಗವದ್ ರೂಪವನ್ನು ತೋರಿಸಿಕೊಟ್ಟು ಈ ರೂಪದ ಚಿಂತನೆ ಮಾಡು ನಿನಗೆ ಭಗವದ್ ಅನುಗ್ರಹವಾಗತ್ತೆ ಅಂತ ನಮಗೆ ಯೋಗ್ಯರಾದ ಗುರುಗಳು ಬಂದು ಉಪದೇಶವನ್ನು ಮಾಡುತ್ತಾರೆ. ಜೋಪಾನವಾಗಿರಬೇಕು, ಅವರು ಗುರುಗಳು ಯೋಗ್ಯರು ಅಲ್ಲವೋ ಅಂತ ಇವತ್ತು ಅನೇಕರು ಆ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಬಿಂಬರೂಪ ಇದು, ನಿಮ್ಮ ಬಿಂಬರೂಪ ಇದು ಅಂತ. ಹಾಗಲ್ಲ, ಅಪರೋಕ್ಷ ಜ್ಞಾನದ ಕಾಲ ಅದನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ತಿಳಿಯದೆ ನಾವು ಯಾವ್ಯಾವುದನ್ನು ಅಪರೋಕ್ಷ ಜ್ಞಾನ ಅನ್ಕೊಳ್ಬಾರದು. ಒಳಗೆ ಹೊರಗೆ ಎರಡೂ ಒಂದಾಗುವ ತನಕ ಸುಲಭವಲ್ಲವೋ ಮಹದಾನಂದ ಅಂತಾರೆ ವಿಜಯದಾಸರು. ಹಾಗಾಗಿ ಯೋಗ್ಯರಾದ ಗುರುಗಳು ಬರ್ತಾರೆ. ಸ್ವರೂಪ ಚಕ್ಷುಷಾ ದೃಷ್ಟಿ ಅಪರೋಕ್ಷ ಇತೀರ್ಯತೆ. ಜೀವನ ಸ್ವರೂಪವಾದ ದೇಹ, ಆ ದೇಹದಲ್ಲಿರುವ ಕಣ್ಣು, ಆ ಕಣ್ಣಿನಿಂದ ಭಗವಂತನನ್ನ ಹೃದಯದಲ್ಲಿ ಕಂಡಾಗ ಅದು ಅಪರೋಕ್ಷ ಜ್ಞಾನ ಅಂತ ಅನಿಸಿಕೊಳ್ಳುತ್ತೆ. ಈ ಅಪರೋಕ್ಷ ಜ್ಞಾನಿಗಳು ರಾಮಾವತಾರ, ಕೃಷ್ಣಾವತಾರ, ಮತ್ಸ್ಯ ಕೂರ್ಮಾವಧಿ ಅವತಾರಗಳಲ್ಲಿ ದೇವರನ್ನ ನೋಡುವಾಗಲೂ ಕೂಡ, ತಮ್ಮ ಸ್ಥೂಲ ಶರೀರದ ದೇಹದಿಂದ ನೋಡುವಾಗಲೂ ಕೂಡ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ತಾವು ಪರಮ ಶ್ರೇಷ್ಠವಾದ ತಮ್ಮ ಅಂತರಂಗದ ಜ್ಞಾನ ದೃಷ್ಟಿಯಿಂದಲೇ ಭಗವಂತನನ್ನು ದರ್ಶನ ಮಾಡತಕ್ಕಂಥವರಾಗುತ್ತಾರೆ. ಆಗ ಅವರ ಆನಂದದಲ್ಲೂ ಕೂಡ ಹೆಚ್ಚು ಸುಖವಾಗತ್ತೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಇದಾದ ಮೇಲೆ ಸಾಧನಾ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕ ರಣಿಪ ಸುರಗಣ ಅನಾದಿ ಸಾಮಾನ್ಯ ಪರೋಕ್ಷಿಗಳೆಂದು ಕರೆಸುವರು. ಇವರೇನು ರುಜ್ವಾದಿ ರುಜುಗಳಿದ್ದಾರಲ್ಲ, ಅವರು ಪೂರ್ತಿ ಸಾಧನೆ ಆಗುವುದಕ್ಕಿಂತ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕರು, ಈ ರುಜು ಮೊದಲಾಗಿರ್ತಕ್ಕಂಥ ತಾತ್ವಿಕ ದೇವತಾಗಳ 18ನೇ ಕಕ್ಷದ ತನಕ ಅಂತ ಗರುಡದೇವರಿಂದ ಹಿಡ್ಕೊಂಡು 18ನೇ ಕಕ್ಷದ ತನಕ ಅನಾದಿ ಸಾಮಾನ್ಯ ಅಪರೋಕ್ಷಗಳೆಂದು ಯೋಗ್ಯಾಪರಾಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಪೂರ್ತಿಯಾದ ಬಳಿಕ ತಮ್ಮ ತಮ್ಮ ಬಿಂಬರೂಪವನ್ನ ಮೇಘಗಳು ಇಲ್ಲದೆ ಇದ್ದಾಗ ಸೂರ್ಯ ಉಪಾಧಿರಹಿತನಾದ ಸೂರ್ಯನನ್ನೇ ಹೇಗೆ ನೋಡ್ತೀವೋ ಹಾಗೆ ಅವರು ಭಕ್ತಿಯಿಂದ ತಮ್ಮ ಯೋಗ್ಯತೆಯಂತೆ ವಿಶೇಷ ಅಪರೋಕ್ಷದಲ್ಲಿ ಭಗವಂತನನ್ನು ಕಾಣ್ತಾರೆ. ಅದನ್ನೇ ವಿವರಣೆ ಮಾಡ್ತಾರೆ ವ್ಯಾಖ್ಯಾನಕಾರರು. ಸ್ವಬಿಂಬ ರೂಪಕ್ಕಿಂತ ಬೇರೆಯಾದ ರಾಮಕೃಷ್ಣಾದಿ ರೂಪಗಳ ಅಪರೋಕ್ಷ ಸಾಮಾನ್ಯ ಅಪರೋಕ್ಷ. ನಮ್ಮ ಬಿಂಬರೂಪ ಬೇರೆ ಇರುತ್ತೆ. ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ವರಾಹ ಈ ರೂಪಗಳು ಬೇರೆ ನೋಡ್ತೀವಿ. ನೋಡಿದಾಗ ಅದು ಸಾಮಾನ್ಯ ಅಪರೋಕ್ಷ. ಇದನ್ನು ಎಲ್ಲ ಸಾಧಕರು ಪಡೆಯಬಹುದು. ಅದನ್ನ ಕರ್ಮಕ್ಷಯಾದಿ ಬೇರೆ ಫಲದ ಉದ್ದೇಶದಿಂದ ಭಗವದ್ ರೂಪವನ್ನು ನೋಡ್ತಾರೆ. ಕರ್ಮಕ್ಷಯ ಆಗಲಿಕ್ಕೆ ಪ್ರಾರಬ್ಧ ಕರ್ಮಾದಿಗಳು ಅನಾದಿ ಕರ್ಮ ಏನಿರುತ್ತೆ ಅದರ ಕ್ಷಯಕ್ಕೋಸ್ಕರವಾಗಿ ಆ ಭಗವದ್ ರೂಪದ ಅಪರೋಕ್ಷವನ್ನು ಸಂಪಾದನೆ ಮಾಡ್ತಾರೆ. ಲಿಂಗ ಭಂಗ ರೂಪವಾದ ಮುಖ್ಯ ಉದ್ದೇಶದಿಂದ ಬಿಂಬಾಪರೋಕ್ಷವನ್ನೇ ಸಾಧಿಸಿಕೊಳ್ಳಬೇಕು. ಲಿಂಗಭಂಗ ಆಗಬೇಕು ಎಂಬತಕ್ಕಂಥದ್ದೊಂದು ಉದ್ದೇಶ. ಈ ಲಿಂಗಭಂಗವಾಗಬೇಕು ಎಂಬತಕ್ಕಂಥ ಉದ್ದೇಶಕ್ಕೆ ನಾವು ಮಾಡಬೇಕಾದದ್ದು ಬಿಂಬಾಪರೋಕ್ಷವನ್ನೇ ಸಾಧನೆ ಮಾಡಿಕೊಳ್ಳಬೇಕು. ಆದರೆ ತತ್ವಾಭಿಮಾನಿ ದೇವತೆಗಳ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಸಾಮಾನ್ಯವಾದ ಅಪರೋಕ್ಷ ಜ್ಞಾನ ಅನಾದಿ ಕಾಲದಿಂದಲೂ ಅವರಿಗಿರುತ್ತೆ. ಅದಕ್ಕಾಗಿ ಅವರು ಉಪಾಸನೆಯನ್ನು ಮಾಡಬೇಕಾಗಿಲ್ಲ, ಸಾಮಾನ್ಯರಾದವರು ಮಾಡಲೇಬೇಕಾಗತ್ತೆ. ಆದ್ದರಿಂದ ವಿಶೇಷ ಅಪರೋಕ್ಷದ ಉತ್ತರ ಕಾಲದಲ್ಲಿ ಎಷ್ಟು ಕಲ್ಪ ಸಾಧನೆಯನ್ನು ಲಿಂಗಭಂಗಕ್ಕಾಗಿ ಮಾಡಬೇಕಾಗುತ್ತೋ ಅಷ್ಟೇ ಕಲ್ಪಕಾಲ ವಿಶೇಷ ಅಪರೋಕ್ಷಕ್ಕಾಗಿಯೂ ಕೂಡ ಸಾಧನೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಯೋಗ್ಯಾಪರೋಕ್ಷ, ವಿಶೇಷ ಅಪರೋಕ್ಷ ಅಂತ ಇದನ್ನು ಕರೀತಾರೆ. ಆದ್ದರಿಂದ ತಮ್ಮ ತಮ್ಮ ಬಿಂಬಮೂರ್ತಿಯ ವಿಶೇಷ ಅಪರೋಕ್ಷಕ್ಕೆ ಅವರು ಯೋಗ್ಯತಾನುಸಾರ ಬಹುಕಲ್ಪಗಳ ಸಾಧನೆಯನ್ನ ಮಾಡಬೇಕಾಗತ್ತೆ. ಈ ಸಂಧಿಯಲ್ಲಿ ಜಗನ್ನಾಥದಾಸರು ಕಲ್ಪ ಸಾಧನಾ ಸಂಧಿಯಲ್ಲಿ ಮುಂದೆ ಸಾಧಕರು ಅಪರೋಕ್ಷ ಪೂರ್ವದಲ್ಲಿ ಅಪರೋಕ್ಷಕ್ಕಾಗಿ, ಅಪರೋಕ್ಷಾನಂತರದಲ್ಲಿ ಲಿಂಗದೇಹದ ಭಂಗಕ್ಕಾಗಿ, ಮೋಕ್ಷಾನಂದದ ಆವಿರ್ಭಾವಕ್ಕಾಗಿ ಅಂದ್ರೆ ಮೋಕ್ಷದ ಆನಂದದ ಅನುಭವಿಕೆಗಾಗಿ ಎಷ್ಟು ಕಲ್ಪ ಸಾಧನೆ ಮಾಡಬೇಕು ಅನ್ನೋದನ್ನು ವರ್ಣಿಸ್ತಾರೆ. ಆ ಭಗವಂತನನ್ನ ನೋಡುವಾಗಲೂ ಕೂಡ ಉಪಾಧಿರಹಿತಾದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರ ಅನುಸಾರದಲ್ಲಿ. ನೋಡ್ತಾರೆ ಎಂದ ಮಾತ್ರಕ್ಕೆ ಎಲ್ಲರೂ ಒಂದೇ ರೀತಿಯಿಂದ ದರ್ಶನವನ್ನು ಮಾಡ್ತಾರೆ ಅಂತಲ್ಲ. ತಮ್ಮ ತಮ್ಮ ಅಧಿಕಾರ, ತಮ್ಮ ತಮ್ಮ ಸಾಮರ್ಥ್ಯ, ಅವರ ಯೋಗ್ಯತೆ ತಾರತಮ್ಯದಲ್ಲಿ ಎಲ್ಲಿದ್ದಾರೆ
ಅವರವರ ಯೋಗ್ಯತೆಗೆ ತಾರತಮ್ಯಕ್ಕೆ ಅನುಗುಣವಾಗಿ ಅವರದನ್ನು ಭಗವಂತನನ್ನು ಕಾಣ್ತಾರೆ. ಆದ್ದರಿಂದ 18ನೇ ಕಕ್ಷದ ತನಕ ಅನಾದಿ ಕಾಲದ ಅಪರೋಕ್ಷ ಅವರಿಗಿರುತ್ತೆ. ಸುರಗಣ ಅನಾದಿ ಸಾಮಾನ್ಯ ಅಪರೋಕ್ಷಗಳೆಂದು ಕರೆಸುವರು. ಸಾಧನೋತ್ತರ ಸಾಧನ ಆದ ಮೇಲೆ ಸ್ವಸ್ವಬಿಂಬ ಉಪಾಧಿರಹಿತ. ಅದಕ್ಕೆ ಉದಾಹರಣೆ ಹೇಳ್ತಾರೆ. ಸ್ವಲ್ಪ ಕಣ್ಣು ಮಂಜಾದ ಕಾಲಕ್ಕೆ ಕನ್ನಡಕ ಹಾಕಿಕೊಂಡಾಗ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ, ಕನ್ನಡಕ ತೆಗೆದಾಗ ಹಾಗೆ ಕಾಣಿಸಲ್ಲ. ಹಾಗೆ ಸೂರ್ಯನಿಗೆ ಮೇಘಮಂಡಲ ಆವೃತವಾದಾಗ ಸೂರ್ಯ ಕಾಣಿಸ್ತಾನೆ. ಆದರೆ ಮೇಘಮಂಡಲ ಇಲ್ಲದೇ ಇದ್ದಾಗ, ಮೇಘಾಚ್ಛಾದನೆ ಆಗದೇ ಇದ್ದಾಗ ಸೂರ್ಯ ಕಾಣಿಸುವಾಗ ಹೇಗೆ ಚೆನ್ನಾಗಿ ಕಾಣಿಸ್ತಾನೆ, ಹಾಗೆ ಸ್ವಸ್ವಬಿಂಬಾಪರೋಕ್ಷ ಎಂಬತಕ್ಕಂಥದ್ದು ಅವರಿಗೆ ಸಾಧನೋತ್ತರದಲ್ಲಿ ಭಗವಂತ ದರ್ಶನವನ್ನು ಕೊಡ್ತಾನೆ. ಕೊಟ್ಟು ಅವರವರ ಅಧಿಕಾರಸಾರವಾಗಿ ಅದನ್ನು ಕೊಡ್ತಾರೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ವಾಯುದೇವರ ಮಹಿಮೆಯನ್ನ ಇಲ್ಲಿ ಮುಂದಿನ ಪದ್ಯಗಳಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದ ವಾಯುದೇವರ ಮಹಿಮೆಗಳನ್ನು ನೋಡಬೇಕು. 14ನೇ ಪದ್ಯದಲ್ಲಿ ಚಿನ್ನ ಭಕ್ತರು ಎನಿಸುತಿಗರು ಸುಪರ್ಣ ಶೇಷಾತ್ಯಮರರೆಲ್ಲ ಚಿನ್ನ ಭಕ್ತರು ನಾಲ್ವರೆ ನಿಪರು ಭಾರತೀ ಪ್ರಾಣ ಪೊನ್ನೊಡಲ ವಾಗ್ದೇವಿಯರು ಪಣೆಗಣ್ಣ ಮೊದಲಾದವರೊಳಗೆ ತತ್ತನ್ನಿಯಾಮಕರಾಗಿ ವ್ಯಾಪಾರಗಳ ಮಾಡುವರು. ಚಿನ್ನ ಭಕ್ತರು ಎನಿಸುತಿಗರು ಸುಪರ್ಣ ಶೇಷಾದಿ ಅಮರರೆಲ್ಲ. ಅಚ್ಛಿನ್ನ ಭಕ್ತರು ಪದಚ್ಛೇದ ಮಾಡ್ಕೊಂಡು ಹೋಗಬೇಕು. ಅದನ್ನ ಸುಪರ್ಣ ವಿಶೇಷ ಆದಿ ಅಮರರು ಎಲ್ಲ ಎಲ್ಲ ಅಚ್ಛಿನ್ನ ಭಕ್ತರು. ಆದ್ರಿಂದ ಇವರೆಲ್ಲ ಚಿನ್ನ ಭಕ್ತರು, ದೇವತೆಗಳು ಇವರೆಲ್ಲ ಚಿನ್ನ ಭಕ್ತರು. ಹೊನ್ನಡಲ ವಾಗ್ದೇವಿಯರು ಪಣೆಗಣ್ಣ ಮೊದಲಾದವರೊಳಗೆ. ಅಚ್ಚಿನ್ನ ಭಕ್ತರು ಯಾರಪ್ಪ ಅಂದ್ರೆ ನಾಲ್ವರೆ ನಿಪರು ಭಾರತೀ ಪ್ರಾಣರು. ಚಿನ್ನ ಭಕ್ತರು ಸುಪರ್ಣ ಶೇಷಾದಿ ಅವರರೆಲ್ಲ, ಅಲ್ಲಿಂದ ಕೆಳಗಿರೋರೆಲ್ಲ ಚಿನ್ನ ಭಕ್ತರು ಅಂತ. ಚಿನ್ನ ಭಕ್ತರು ಅಂದ್ರೆ ಏನು ಅಂದರೆ, ಅಚ್ಚಿನ್ನ ಭಕ್ತರು ಅಂದ್ರೆ ಏನು ಅಂದ್ರೆ ಇವರನ್ನ ರುಜುಯೋಗಿಗಳನ್ನ ರುಜುಗಳು ಅಂತ ಕರೀತಾರೆ. ರುಜು ಅಂದ್ರೆ ಸೀದಾ ಅಂತ ಅರ್ಥ. ಸೀದಾ ಮೊನ್ನೆ ಹೇಳಿದ್ದೆ, ಯೋಗಸ್ಯ ವಕ್ರತಾ ನಾಮ ಕಾಮ್ಯೇನ ಹರಿಪೂಜನಂ. ಯಾವುದೇ ಭಗವಂತನ ಬಳಿಗೆ ಬಂದಾಗ ಹೋದಾಗ ಕಾಮ್ಯದಿಂದ ಇದು ಬೇಕು ಅಂತ ಕೇಳ ಅಪೇಕ್ಷೆಯನ್ನು ಪಟ್ಟು ದೇವರ ಬಳಿಯಲ್ಲಿ ಉಪಾಸನೆಯನ್ನು ಮಾಡಿದರೆ, ದೇವರನ್ನ ಬೇಡಿದರೆ ಅದು ಚಿನ್ನ ಭಕ್ತರು. ದೇವರ ಭಕ್ತಿ, ದೇವರ ಬಳಿಯಲ್ಲಿ ಜ್ಞಾನಭಕ್ತಿ ವೈರಾಗ್ಯಾದಿಗಳ ವಿನಃ ಮತ್ತೊಂದನ್ನು ಕೇಳದೇ ಇರತಕ್ಕಂಥದ್ದೇ ಅಚ್ಛಿನ್ನ ಭಕ್ತತೆ. ಮತ್ತೊಂದು ಏನಪ್ಪಾ ಅಂತಂದ್ರೆ, ಈ ಚಿನ್ನ ಭಕ್ತರು ಭಗವಂತನಿಗೆ ಪ್ರಾರಬ್ಧ ಕರ್ಮ ವಶದಿಂದ ವಿರೋಧವನ್ನ ಮಾಡ್ತಾರೆ. ಅವರಿಗೆ ಹರಿವಿಸ್ಮರಣೆ ಬರುತ್ತೆ. ಇವರೇ ವಾಯುದೇವರು ಮತ್ತು ಬ್ರಹ್ಮದೇವರು ಸರಸ್ವತಿ ಭಾರತಿ ದೇವರಿದ್ದಾರಲ್ಲ, ಇವರು ಯಾವತ್ತೂ ಸಹಿತ ಹಾಗೆ ಭಗವಂತನ ವಿಸ್ಮರಣೆ ಬರೋದಿಲ್ಲ. ವಿಸ್ಮರಣೆ ಬರದೇ ಇರೋ ಜೊತೆಗೆ ಅವರು ಎಂದಿಗೂ ಭಗವಂತನ ಬಳಿಯಲ್ಲಿ ಏನೂ ಕಾಮ್ಯವಾದ ಫಲವನ್ನ ಬೇಡೋದಿಲ್ಲ. ಸುಪರ್ಣ ಚಿನ್ನ ಭಕ್ತರು ಎನಿಸುತಿಗರು ಸುಪರ್ಣ ಶೇಷಾದಿ ಅಮರರೆಲ್ಲ. ಅಚ್ಚಿನ್ನ ಭಕ್ತರು ನಾಲ್ವರೆ ನಿಪರು ಭಾರತೀ ಪ್ರಾಣ. ಚಿನ್ನ ಭಕ್ತರು ಅಂತ ಇವರನ್ನ ಕರೀತಾ ಇದ್ದಾರೆ. ಇವರೆಲ್ಲರೂ ಚಿನ್ನ ಭಕ್ತರು ಅಂತ ಕರೆಸ್ಕೊಳ್ತಾರೆ. ಚಿನ್ನ ಭಕ್ತರು ಅಂತಂದಾಗ ಇವರೆಲ್ಲ ನಿರಂತರವಾಗಿ ಅವಿಚ್ಛಿನ್ನವಾಗಿ ವಿಚ್ಛಿತ್ತಿ ಇಲ್ಲದಂತೆ ಭಗವಂತನ ಸ್ಮರಣೆ ಬರೋದಿಲ್ಲ. ಪ್ರಾರಬ್ಧ ಕರ್ಮ ವಶದಿಂದ ಹಸುರಾವೇಶಕ್ಕೊಳಗಾಗಿ ಕಾಮ್ಯ ಮತ್ತು ನಿಷಿದ್ಧ ಕರ್ಮಗಳನ್ನು ಮಾಡೋದುಂಟು. ಆಗ ಅವರ ಭಕ್ತಿ ಪ್ರವಾಹ ವಿಚ್ಛಿನ್ನವಾಗತ್ತೆ, ಛೇದನವಾಗತ್ತೆ. ಅದಕ್ಕೆ ಅವರಿಗೆ ಚಿನ್ನ ಭಕ್ತರು ಅಂತ ಕಳಿಸ್ತಾರೆ. ಅವರಿಗೆ ಪ್ರಾರಬ್ಧ ಕಳೆದಾಗ ಅವರು ಅವಿಚ್ಛಿನ್ನವಾಗಿ ಭಕ್ತಿಯನ್ನು ಮಾಡ್ತಾರೆ. ರುಜುಗಳಿಗೆ ಎಂದೂ ದುಃಖ ಪ್ರಾರಬ್ಧ ಇಲ್ಲ, ಹಸುರಾವೇಶವಿಲ್ಲ. ಅವರು ಕಾಮ್ಯ ನಿಷಿದ್ಧ ಕರ್ಮವನ್ನ ಮಾಡೋದೇ ಇಲ್ಲ. ಕಾಮ್ಯ ಕರ್ಮವನ್ನೂ ಮಾಡಲ್ಲ, ನಿಷಿದ್ಧ ಕರ್ಮವನ್ನೂ ಮಾಡೋದಿಲ್ಲ. ಅದಕ್ಕೆ ಯೋಗ ಅಂತಾರೆ. ಅಂದ್ರೆ ಯೋಗ ಅಂದ್ರೆ ಹರಿಪೂಜೆ, ವಕ್ರವಾಗಿರೋದಿಲ್ಲ. ಯೋಗಸ್ಯ ವಕ್ರತಾ ನಾಮ ಕಾಮ್ಯೇನ ಹರಿಪೂಜನಂ. ಯೋಗದಲ್ಲಿ ವಕ್ರತೆ ಅಂತಂದ್ರೆ ಕಾಮ್ಯ ಕರ್ಮ ಮಾಡೋದು. ಕಾಮ್ಯ ಕರ್ಮ ಮಾಡಬಾರದು. ಆದರೆ ಕಾಮನೆಗಳಿಂದ ಅದು ಅನ್ಯತ್ರ ತಿರುಗೋದಿಲ್ಲ. ಅಂದ್ರೆ ಅವರಿಗೆ ಕಾಮನೆಗಳಿಂದ ಭಗವದ್ ಇತರ ವಸ್ತುಗಳಲ್ಲಿ ತಿರುಗೋದಿಲ್ಲ. ನೇರವಾಗಿ ಬೇರೆ ಕಡೆ ತಿರುಗದೆ ಪರಮಾತ್ಮನ ಕಡೆಗೆ ಭಕ್ತಿ ಪ್ರವಾಹ ಹರಿತಾ ಇರುತ್ತೆ. ಅಂದ್ರೆ ಏಕಪ್ರಕಾರವಾಗಿ ಹರಿತಾರೆ. ಸೊಟ್ಟ ಸೊಟ್ಟ ಆ ಕಡೆ ಈ ಕಡೆಗೆ ನಿಂತು ಮತ್ತೆ ಹೊರಟು ಹೀಗೆಲ್ಲ ಇರೋದಿಲ್ಲ. ಅದಕ್ಕೆ ಅವರಿಗೆ ರುಚಿಯೋಗಿಗಳು ಅಂತ ಹೆಸರು. ರುದ್ರಾದಿ ದೇವತೆಗಳು ಕಾಮ್ಯಕರ್ಮ ನಿಷಿದ್ಧ ಕರ್ಮಗಳನ್ನು ಮಾಡುವುದು ರುಜುಗಳ ಪ್ರೇರಣೆಯಿಂದಲೇ ಮಾಡುತ್ತಾರೆ. ರುಜುಗಳು ಅವರಲ್ಲಿ ನಿಯಾಮಕರಾಗಿ ನೆಲೆಸಿದ್ದು ಅವರ ಪ್ರಾಚೀನ ಶುಭಾಶುಭ ಕರ್ಮಗಳಿಗೆ ಅನುಸಾರವಾಗಿ ರುಜಿಯೋಗಿಗಳು ಅವರನ್ನು ಪ್ರೇರಣೆ ಮಾಡುತ್ತಾರೆ. ಹೀನ ಉದಾತ್ತ ಕರ್ಮಗಳನ್ನು ತಾವು ಮಾಡಿ
ಅವರಿಂದ ಆ ಕರ್ಮಗಳನ್ನು ಮಾಡಿಸ್ತಾರೆ. ಅದನ್ನೇ ವ್ಯಾಪಾರ ಮಾಡಿಸುವರು ಅಂತ ಜಗನ್ನಾಥದಾಸರು ಚಿನ್ನ ಭಕ್ತರು ಎನಿಸುತ್ತಿಗರು ಸುಪರ್ಣ ಶೇಷಾದ್ಯಮರರೆಲ್ಲ ಚಿನ್ನ ಭಕ್ತರು ನಾಲ್ವರೆನಿಪರು ಭಾರತಿ ಪ್ರಾಣ. ಹೊನ್ನೊಡಲ ಅಂದ್ರೆ ಬ್ರಹ್ಮದೇವರು, ವಾಗ್ದೇವಿಯರು ಸರಸ್ವತಿ ದೇವಿಯರು, ಪಣೆಗಣ್ಣ ಅಲ್ಲಿಗೊಂದು ಇವರೆಲ್ಲ ಅಚ್ಚಿನ್ನ ಭಕ್ತರು ವಾಗ್ದೇವಿಯರು ಅಂತ ಅಲ್ಲಿ ತಂದು ನಿಲ್ಸ್ಕೋಬೇಕು. ಪಣೆಗಣ್ಣ ಮೊದಲಾದವರೊಳಗೆ ತತ್ತನ್ನಿಯಾಮಕರಾಗಿ, ಪಣೆಗಣ್ಣ ಅಂದ್ರೆ ಹಣೆಯಲ್ಲಿ ಕಣ್ಣು, ಹಣೆಯಲ್ಲಿ ಕಣ್ಣು ಯಾರಿಗಿದೆ? ರುದ್ರದೇವರಿಗಿದೆ. ಪಣೆಗಣ್ಣ ಮೊದಲಾದವರಂದ್ರೆ ಗರುಡ, ಶೇಷ, ರುದ್ರ, ಸೋಪರ್ಣಿ, ವಾರುಣಿ, ಷಣ್ಮಹಿಷಿಯರು, ಸೋಪರ್ಣಿ, ವಾರುಣಿ, ಭಾರತೀ ದೇವಿಯರು, ಇವರೆಲ್ಲರೊಳಗೆ ತತ್ತನ್ನಿಯಾಮಕರಾಗಿ ಅವರ ಪ್ರಾರಬ್ಧ ಕರ್ಮಗಳು ಶುಭಾಶುಭ ಕರ್ಮಗಳಿಗೆ ನಿಯಾಮಕರಾಗಿ ವ್ಯಾಪಾರಗಳನ್ನ ಇವರು ವಾಯುದೇವರ ಒಂದು ಅನುಗ್ರಹದಿಂದ ವಾಯುದೇವರು ನಿಂತು ಇವರಲ್ಲಿ ಈ ಕೆಲಸವನ್ನು ಮಾಡಿಸ್ತಾರೆ. ಇದರ ಬಗ್ಗೆ ನಮ್ಮ ಶ್ರೀಮದ್ ಆನಂದ ತೀರ್ಥರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಾಯುದೇವರ ಅಚ್ಛಿನ್ನ ಭಕ್ತತೆಯ ಬಗ್ಗೆ ಬಹಳ ದೊಡ್ಡದಾದ ವಿಸ್ತಾರವಾದ ವಿಚಾರವನ್ನು ನಿರೂಪಣೆ ಮಾಡುತ್ತಾರೆ. ಕೃಷ್ಣಾವತಾರದಲ್ಲಿ ಅನೇಕರು ಯಾರ್ಯಾರು ಚಿನ್ನ ಭಕ್ತರಿದ್ದಾರೆ ಎಂಬುದನ್ನು ಹೇಳ್ತಾ ಬರ್ತಾರೆ. ಅಶ್ವತ್ಥಾಮಾಚಾರ್ಯರು ಭಗವಂತನಿಗೆ ವಿರೋಧವಾಗಿ ನಡ್ಕೊಂಡು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅರ್ಜುನ, ಧರ್ಮರಾಜ, ನಕುಲ ಸಹದೇವರು ಎಲ್ಲರೂ ಪರಮಾತ್ಮನಿಗೆ ವಿರುದ್ಧವಾಗಿ ನಡೀತಾರೆ. ಧರ್ಮರಾಜ ಅಂತಾನೆ, ಕೃಷ್ಣ ನಿನ್ನ ಕೈಯಲ್ಲೇ ಜರಾಸಂಧನನ್ನು ಕೊಡ್ಲಿಕ್ಕಾಗ್ಲಿಲ್ಲ, ಈ ಅರ್ಜುನ ಭೀಮಸೇನರಿಂದ ಆಗತ್ತಾ ಅಂತಂದ. ದೇವರ ಮಾತಲ್ಲಿ ನಂಬಿಕೆ ಇಡ್ಲಿಲ್ಲ ಧರ್ಮರಾಜ. ಪರಮಾತ್ಮನಿಗೆ ಅಂದ, ನಿನ್ನ ಮಾತು ನಾನು ನಂಬಲ್ಲ. ಅಶ್ವತ್ಥಾಮ ಹತ ಕುಂಜರ ಅಂತ ನೀನು ಹೇಳಿದ್ರೆ ನಾನು ನಂಬಲ್ಲ ಅಂತ ದೇವರಲ್ಲಿ ವಿಶ್ವಾಸವನ್ನು ಇಡಲಿಲ್ಲ. ಮತ್ತೆ ಧರ್ಮರಾಜ ತಾನು ಇನ್ನೂ ಅನೇಕ ವಿಚಾರಗಳಲ್ಲಿ ಭಗವಂತನಿಗೆ ವಿರೋಧಗಳನ್ನು ಮಾಡ್ಕೊತಾನೆ. ಇದಾದ ಮೇಲೆ ಅರ್ಜುನ ಪರಮಾತ್ಮನ ಜೊತೆಗಂತೂ ಸಾಕಷ್ಟು ಪರಮಾತ್ಮನ ಬಗ್ಗೆ ಸರಿಯಾದ ಜ್ಞಾನವನ್ನು ಹೊಂದದೆ ಅನೇಕ ಬಾರಿ ವಿರೋಧಗಳನ್ನು ಅರ್ಜುನ ಮಾಡಿದುಂಟು. ಅದಾದ ಮೇಲೆ ನಕುಲ ಸಹದೇವರು ಇವರೆಲ್ಲ ಮಾಡ್ತಾರೆ. ಭೀಷ್ಮಾಚಾರ್ಯರು ಪರಶುರಾಮ ದೇವರ ಜೊತೆಗೆ ಯುದ್ಧಕ್ಕೆ ನಿಲ್ತಾರೆ, ಕೃಷ್ಣನಿಗೆ ಬಾಣಗಳನ್ನು ಬಿಡುತ್ತಾರೆ. ದ್ರೋಣಾಚಾರ್ಯರು ಹಾಗೆ, ಅಶ್ವತ್ಥಾಮಾಚಾರ್ಯರು, ಉದ್ಧವ, ಅಕ್ರೂರ, ಹೀಗೆ ಅನೇಕರನ್ನ ನೋಡ್ತಾ ಹೋದರೆ ಎಲ್ಲರೂ ಪರಮಾತ್ಮನಿಗೆ ವಿರುದ್ಧವಾಗಿ ಮಾಡಿದವರೇ. ಅದಕ್ಕಾಗಿ ಒಂದು ಪ್ರಸಂಗ ಬರುತ್ತೆ. ಚಿನ್ನ ಭಕ್ತರು ಅಚ್ಚಿನ್ನ ಭಕ್ತರಲ್ಲಿ ಯಾರ್ಯಾರು ಸರ್ವೋತ್ತಮ ಭಗವದ್ವಿಚಾರವನ್ನು ತಿಳಿಯುತ್ತಾರೆ ಎಂಬುದನ್ನು ಹೇಳಲಿಕ್ಕೆ ಒಮ್ಮೆ ಕುಂತಿದೇವಿ ಕೇಳ್ತಾಳೆ, ನೀನೇ ಸರ್ವೋತ್ತಮ ಎಂಬುದನ್ನು ತೋರಿಸು ಅಂತ. ಆಗ ಎಲ್ಲರೂ ದೇವರಿಗೆ ವಿರುದ್ಧವಾಗಿ ನಿಂತು ಹೊಡೆದಾಡ್ತಾರೆ. ಆದರೆ ಭೀಮಸೇನ ದೇವರು ನಾನು ನಿಲ್ಲಲ್ಲ ಅಂತಾರೆ. ನಾನು ಖಂಡಿತವಾಗಿ ನಿಲ್ಲಲ್ಲ, ದೇವರ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತಂದಾಗಿಲ್ಲ, ಪರಮಾತ್ಮ ಮಾಡು ಅಂತಾರೆ. ಆಗ ಪರಮಾತ್ಮನ ರಥದ ಚಕ್ರವನ್ನು ಹಿಡಿತಾರೆ. ಆ ಚಕ್ರ ಮುಂದೋಗುತ್ತೆ, ಪರಮಾತ್ಮನೇ ಬಲವಂತ ಎಂಬುದು ತೋರಿಸುತ್ತೆ. ಇದಾದ ಮೇಲೆ ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಕೃಷ್ಣ ಹೇಳ್ತಾನೆ ಪಾಂಡವರ ಕಡೆಗೆ, ಎಲ್ಲರೂ ಸಹಿತ ಅದಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಡ್ರಿ, ಅದು ನಿಮ್ಮನ್ನೇನು ಮಾಡಲ್ಲ ಅಂತ. ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡಿಬಿಡ್ತಾರೆ. ಎಲ್ಲರೂ ನಮಸ್ಕಾರ ಮಾಡಿ ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತಾರೆ. ಧರ್ಮರಾಜ ನಮ್ಮ ಭೀಮಸೇನ ಮಾತ್ರ ಅದಕ್ಕೆ ನಮಸ್ಕಾರ ಮಾಡಲ್ಲ. ಯಾಕೆಂದ್ರೆ ನನ್ನ ದೇಹ ರಕ್ಷಣೆಯನ್ನು ಮಾಡುವಂತ ನಾನು ನಾರಾಯಣಾಸ್ತ್ರವನ್ನು ಬೇಡೋದಿಲ್ಲ ಅಂತಾನೆ. ಅದು ಯಾಕೆಂದ್ರೆ ಅದು ಕಾಮ್ಯ ಆಗತ್ತೆ, ದೇಹವನ್ನು ರಕ್ಷಣೆ ಬೇಡುವುದು. ಜ್ಞಾನಭಕ್ತಿ ಹರೇಯ ತೃಪ್ತಿ, ಇದರ ವಿನಃ ನಾ ಮತ್ತೊಂದನ್ನು ಬೇಡೋದಿಲ್ಲ ಅಂತ ಭೀಮಸೇನ ದೇವರು ತಾವು ಪರಶುಕ್ಲರಲ್ಲೊಬ್ಬರಾದ್ದರಿಂದ ಪರಮಾತ್ಮನಲ್ಲಿ ಶುಕ್ಲ ಶುದ್ಧವಾದ ಜ್ಞಾನವುಳ್ಳವರಾದ್ದರಿಂದ ಪರಮಾತ್ಮನೇ ರಕ್ಷಣೆ ಮಾಡ್ತಾನೆ, ನನಗೆ ಯಾಕೆ ಬೇಕು, ಪರಮಾತ್ಮನೇ ಬಗ್ಗಿಸ್ತಾನೆ, ಭೀಮಸೇನ ದೇವರು ಬಗ್ತಾರೆ ಎಂಬುದನ್ನು ನಾವು ಕೇಳ್ತೇವೆ. ಹೀಗೆ ಅನೇಕ ಪ್ರಸಂಗಗಳಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನ ಯಾವತ್ತೂ ಅಲ್ಲಗಳೆಯದೆ ಪರಮಾತ್ಮನಿಗೆ ವಿರುದ್ಧವನ್ನ ಮಾಡದೇ ಇದ್ದವರು ಅಂದ್ರೆ ವಾಯುದೇವರೊಬ್ಬರೇ. ಮೂಲ ರೂಪದಲ್ಲೂ ಮತ್ತು ಅವತಾರ ರೂಪದಲ್ಲೂ ಹಾಗೆ. ಅವರ ಮತ್ತೆ ಹನುಮದ ಅವತಾರ ಮಾಡಿದಾಗ, ಮಧ್ವಾಚಾರ್ಯರಾಗ ಅವತಾರ ಮಾಡಿದಾಗಂತೂ ಸ್ಪಷ್ಟವಾಗಿ ಅನೇಕ ಗ್ರಂಥಗಳ ಮೂಲಕವಾಗಿಯೇ ತಾವು ತಮ್ಮ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಇರತಕ್ಕಂಥ ಶುದ್ಧವಾದ ಜ್ಞಾನವನ್ನ ಸ್ಪಷ್ಟ ಮಾಡತಕ್ಕಂಥವರಾಗಿದ್ದಾರೆ. ಹಾಗಾಗಿ ಮೂರು ಅವತಾರಗಳಲ್ಲೂ ಕೂಡ ಇವರು ಮೂಲ ರೂಪದಲ್ಲೂ ಕೂಡ ಎಂದಿಗೂ ಭಗವಂತನ ವಿರುದ್ಧವನ್ನು ಮಾಡದೇ ಇರತಕ್ಕಂಥವರು. ಆದ್ದರಿಂದ ಇದು ಮಿಜ್ಞಾದವರಿಗೆ, ಚಿನ್ನ ಭಕ್ತರಾಗಿರ್ತಕ್ಕಂಥವರಿಗೆಲ್ಲ ಇಂದ್ರಾಧಿಕಾನಾಂ ಕದಾಚಿತ್ ಅಸ್ತಿ ಪಕ್ಷೀಂದ್ರ ಯಥೋನ ರುಜವ ಸ್ಮೃತಾ. ಇಂದ್ರದೇವರು ಮೊದಲಾಗಿರ್ತಕ್ಕಂಥವ್ರು ಯಾರ್ಯಾರು ಬೇರೆ ಬೇರೆ ರೀತಿಯಲ್ಲಿ ಅವರು ಪರಮಾತ್ಮನಿಗೆ ವಿರೋಧವನ್ನು ಮಾಡಿದ್ದಾರೆ. ಆದರೆ ವಾಯುದೇವರು ಇಂದಿಗೂ ಮಾಡೋದಿಲ್ಲ. ಆದ್ದರಿಂದ ರುಜಿಯೋಗಿಗಳ ಯೋಗ ರುಜು ವಕ್ರವಾಗಿರುವುದಿಲ್ಲ ಅನ್ನೋದನ್ನ ಚಿನ್ನ ಭಕ್ತರು ಎನಿಸುತ್ತಿಗರು ಸುಪರ್ಣ ಶೇಷಾದ್ಯಮರರೆಲ್ಲ ಅಲ್ಲಿ ನಿಲ್ಲಿಸ್ಕೋಬೇಕು. ಅಚ್ಛಿನ್ನ ಭಕ್ತರು
ನಾಲ್ವರೆನಿಪರು ಭಾರತೀ ಪ್ರಾಣ ಹೊನ್ನಡಲ ವಾಗ್ದೇವಿಯರು. ಅಲ್ಲಿ ಒಂದು ಕಾಮ ಹಾಕೋದು. ಪಣೆಗಣ್ಣ ಮೊದಲಾದವರೊಳಗೆ ತದ್ದನ್ನಿಯಾಮಕರಾಗಿ ವ್ಯಾಪಾರಗಳ ಮಾಡುವರು ಯಾರು? ಋಷಿಯೋಗಿಗಳಾಗಿರ್ತಕ್ಕಂಥ ವಾಯುದೇವರು ಆ ಪಣಗಣ್ಣ ಮೊದಲಾದವರು, ರುದ್ರದೇವರೇ ಮೊದಲಾಗಿರ್ತಕ್ಕಂಥವ್ರು ನಿಂತು ತಾವ ವ್ಯಾಪಾರವನ್ನ ಮಾಡ್ತಾರೆ ಎಂಬುದನ್ನು ಹೇಳ್ತಾ, ಏನೇನು ಮಾಡಿಸ್ತಾರೆ ವಾಯುದೇವರು ಕರ್ಮಗಳನ್ನ, ನಮ್ಮಲ್ಲಿ ನಿಂತು ಏನೇನು ತರದ ಕರ್ಮಗಳನ್ನು ವಾಯುದೇವರು ಮಾಡಿಸ್ತಾರೆ ಎಂಬುದನ್ನ 15ನೇ ಪದ್ಯದಲ್ಲಿ ಹೇಳ್ತಾರೆ. ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಳ್ಪನಿದ ಕನುಮಾನವಿಲ್ಲೆಂದೆನುತ ದೃಢಭಕ್ತಿಯಲ್ಲಿ ಭಜಿಪರ್ಗೆ ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡನೆಲ್ಲ ಕರ್ಮಗಳಾನೆ ಮಾಡುವೆನೆಂಬ ಮನುಜರ ನರಕ ವೈದಿಸುವ. ಪದಚ್ಛೇದ. ಹೀನ ಸತ್ಕರ್ಮಗಳ ಎರಡು, ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಳ್ಪನು ಇದಕ್ಕೆ ಅನುಮಾನವಿಲ್ಲ ಎಂದೆನ್ನುತ್ತಾ ದೃಢಭಕ್ತಿಯಲ್ಲಿ ಭಜಿಪರಿಗೆ ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡ ಎಲ್ಲ ಕರ್ಮಗಳ ಆನೆ ಮಾಡುವೆನೆಂಬ ಮನುಜರ ನರಕಕ್ಕೆ ಐದಿಸುವ. ವಾಯುದೇವರು ನಮ್ಮಲ್ಲಿ ನಿಂತು ಪಾಪಕರ್ಮ ಪುಣ್ಯಕರ್ಮ ಎರಡನ್ನೂ ವಾಯುದೇವರೇ ಪ್ರೇರಣೆ ಮಾಡ್ತಾರೆ. ಎಲ್ಲರಲ್ಲೂ ಪಾಪಿಗಳಲ್ಲಿ ಪಾಪಕರ್ಮ, ಪುಣ್ಯಗಳಲ್ಲಿ ಪುಣ್ಯವಂತರಲ್ಲಿ ಪುಣ್ಯಕರ್ಮ, ಸಜ್ಜನರಲ್ಲಿ ಪುಣ್ಯಕರ್ಮ, ಪಾಪಿಗಳಲ್ಲಿ ಪಾಪಕರ್ಮ. ಅದಕ್ಕೆ ಜಗನ್ನಾಥದಾಸರು ಮುಂದೆ ಹೇಳ್ತಾರೆ, ಕಲಿಯ ಮೊದಲಾದ ಖಿಲ ದಾನವರೊಳಗೆ ಬ್ರಹ್ಮ ಭವಾದಿಗಳು ನಿಯಾಮಕರಾಗಿ ಹರಿಯ ಆಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿಸಿ ಜನರು ಹೇಕ್ಷಣನೆ ಗರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರವರೊಳಗೆ. ಕಲಿಯ ಮೊದಲಾದ ಅಖಿಲ ದಾನವರೊಳಗೆ ಕೂಡ ವಾಯುದೇವರು ತತ್ವಾಭಿಮಾನಿ ದೇವತೆಗಳು ನಿಂತು ಎಲ್ಲವನ್ನು ಮಾಡಿಸ್ತಾರೆ. ತತ್ವಾಭಿಮಾನಿ ದೇವತೆಗಳು ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಅವರ ಯೋಗ್ಯತೆ ಇಲ್ಲ, ವಾಯುದೇವರಿಂದ ಪ್ರೇರಿತರಾಗಿ ತಾವು ಕೆಲಸವನ್ನು ಮಾಡಿಸ್ತಾರೆ. ಟೋಟಲ್ ಆಗಿ ವಾಯುದೇವರೇ ಮಾಡೋದು ಅಂತ ಹೇಳಿದಂಗಾಯ್ತು. ಅದಕ್ಕೆ ಜಗನ್ನಾಥದಾಸರಂತಾರೆ, ಹೀನ ಅಂತಂದ್ರೆ ಹೇಳಲಿಕ್ಕೆ ಆಗದೆ ಇರತಕ್ಕಂತ ನೀಚವಾದ ಕರ್ಮ. ಸತ್ಕರ್ಮ ಅಂದ್ರೆ ಏಕಾದಶಿ ಉಪವಾಸ, ಚಾತುರ್ಮಾಸ್ಯಾದಿಗಳು, ಶಾಸ್ತ್ರ ಪಾಠ ಪ್ರವಚನ ಮೊದಲಾಗಿರ್ತಕ್ಕಂಥದ್ದನ್ನ ಪವಮಾನ ದೇವನು ವಾಯುದೇವರು ತಾನೇ ಮಾಡಿಸ್ತಾನೆ. ಇದಕ್ಕೆ ಅನುಮಾನವಿಲ್ಲೆಂದನುತ ವಾಯುದೇವರೇ ಎಲ್ಲವನ್ನ ಮಾಡಿಸ್ತಾರೆ ಅಂತ ಅನುಮಾನ ಇಲ್ಲದೆ ಯಾರು ದೃಢಭಕ್ತಿಯಲ್ಲಿ ವಾಯುದೇವರನ್ನ ಭಜನೆ ಮಾಡುತ್ತಾರೆ, ವಾಯುದೇವರ ಭಜನೆಯನ್ನು ಮಾಡಲೇಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೇತೆ ಕೃತಿದಾ ಕೃತ. ಪರಮಾತ್ಮನಲ್ಲಿ ಗುರುಗಳಲ್ಲಿ ಸರಿಯಾದ ಸೇವೆಯನ್ನು ಮಾಡಲೇಬೇಕು. ಆಗ ಏನಾಗತ್ತೆ? ಹಾಗೆ ಮಾಡಿದರೆ, ಮಾಡದೇ ಇದ್ರೆ ಏನಾಗತ್ತೆ? ಎರಡನ್ನೂ ಹೇಳ್ತಾರೆ. ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡನು ಎಲ್ಲ ಕರ್ಮಗಳ ಆನೆ ಮಾಡುವೆನೆಂಬ ಮನುಜರ ನರಕ ವೈದಿಸುವ. ಸುಮಧುರು ಹೇಳ್ತಾರೆ, ಉಚಾವಚಾಯೇನ ಸಮಸ್ತ ಚೇಷ್ಟ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಎಲ್ಲ ಉನ್ನತವಾದ ಸತ್ಕರ್ಮಗಳನ್ನ, ಅವಚನೀಯ ಹೇಳಲಿಕ್ಕಾಗದೇ ಇರತಕ್ಕಂಥ ನೀಚವಾದ ಹೀನ ಕರ್ಮ ಚೇಷ್ಟೆಗಳನ್ನ, ಎರಡು ಹೀನ ಸತ್ಕರ್ಮಗಳೆರಡನ್ನೂ ಕೂಡ ಜೀವರಲ್ಲಿ ಆಗತ್ತೆ. ಯಾವ ಏನ ಸಮಸ್ತ ಚೇಷ್ಟ, ಯಾವ ವಾಯುದೇವರಿಂದ ಇವೆಲ್ಲವೂ ಚೇಷ್ಟೆಗಳಾಗತ್ತೆ. ಹೀನ ಕರ್ಮ ಮಾಡುವುದು ವಾಯುದೇವರ ಪ್ರೇರಣೆಯಿಂದ, ಸತ್ಕರ್ಮವನ್ನು ಮಾಡುವುದು ವಾಯುದೇವರ ಪ್ರೇರಣೆಯಿಂದ. ಮತ್ತಾಗರೆ ಅವರಿಗೆ ಪಾಪ ಬರಲಿ, ಅವರಿಗೆ ಪುಣ್ಯ ಬರಲಿ ಅಂದ್ರೆ ಸ್ವಾರಸ್ಯ ನೋಡ್ರಿ. ಪಾಪ ನಮಗೆ ಕೊಡ್ತಾರೆ, ತಾವು ಮಾಡಿದ ಪುಣ್ಯವನ್ನು ನಮಗೆ ಕೊಡ್ತಾರೆ. ಅವರೇನು ಮುಂದೆ ಏನು ಪುಣ್ಯ ನಮಗೆ ಕೊಡ್ತಾರೆ ವಾಯುದೇವರು ಎಂಬುದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಮಾರುತ್ಯೇವ ಯತಶ್ಚೇಷ್ಟ ಸರ್ವ ಅಂತ ಈಶಾವಾಸ್ಯ ಭಾಷೆಯಲ್ಲಿ ಆಚಾರ ಅಂತಾರೆ. ಎಲ್ಲವೂ ಕರ್ಮ, ಎಲ್ಲವೂ ಹೀನ ಸತ್ಕರ್ಮಗಳೆರಡೂ ಕೂಡ ಮಾರುತ್ಯೇವ ವಾಯುದೇವರ ಪ್ರೇರಣೆಯಿಂದಲೇ ಆಗತ್ತೆ. ಅದಕ್ಕೆ ಜಗನ್ನಾಥದಾಸರ ಒಂದು ಕಡೆ ಅಂತಾರೆ, ಏನು ಮಾಡುವುದಲ್ಲ ನಾನೇ ಮಾಡುವೆನೆಂಬುವ ಅಧಮ. ಪುಣ್ಯಕ್ಕೆ ಪಾಪಕ್ಕೆ ನಾ ಪಾತ್ರ, ಪುಣ್ಯಕ್ಕೆ ಹರಿ ಎಂಬ ವ್ಯಕ್ತಿ ಅವನು ಮಧ್ಯಮ, ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃ ಎಂದವ ಅವನು ಪರಮಾತ್ಮನ ಉತ್ತಮೋತ್ತಮ ಭಕ್ತನಾಗ್ತಾನೆ ಅಂತ ಹೇಳಿದ್ದಾರೆ. ಎಲ್ಲ ಕರ್ಮವನ್ನು ವಾಯುದೇವರು ಮಾಡಿಸ್ತಾನೆ ಅಂತ ವಾಯುದೇವರಿಗೆ ಅದನ್ನು ಸಮರ್ಪಣೆ ಮಾಡಿದರೆ ವಾಯುದೇವರು ಆ ಕರ್ಮಗಳಲ್ಲಿದ್ದ ದೋಷಗಳನ್ನು ತೆಗೀತಾರೆ. ಅವರಿಗೆ ಶುಚಿ ಶುಕ್ಲ ಅಂತ ಹೆಸರು. ಶುದ್ಧವನ್ನು ಮಾಡುತ್ತಾರೆ. ಶುದ್ಧ ಮಾಡಿ ಪರಮಾತ್ಮರಿಗೆ ಅರ್ಪಣೆಯನ್ನು ಮಾಡುತ್ತಾರೆ. ಸಮರ್ಪಣೆ ಮಾಡದೇ ಇದ್ರೆ, ಪುಣ್ಯಕರ್ಮವನ್ನು ಮಾಡಿಯೂ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಭಗವಂತನಿಗೆ ಅರ್ಪಣೆ ಮಾಡದೇ ಇದ್ರೆ, ನಾನೇ ಮಾಡಿದೆ ಅಂತ ಅಹಂಕಾರ ಪಟ್ರೆ ಸತ್ಕರ್ಮ ಆಗಿರುತ್ತೆ. ಸತ್ಕರ್ಮ ಮಾಡಿರ್ತೀವಿ,
ಆ ಸತ್ಕರ್ಮವನ್ನ ನಾನೇ ಮಾಡಿದೆ ಅಂತ ಅಹಂಕಾರ ಪಟ್ರೆ ಅದು ಅನಿಷ್ಟಕಾರಕವಾಗಿ ನಮಗೆ ಪಾಪ ಬರುತ್ತೆ. ಆದ್ರಿಂದ ಪರಮಾತ್ಮ ಹಾಗೆ ಮಾಡಿದವರನ್ನ ನರಕದಲ್ಲಿ ಹಾಕಿಸಿ ಬಿಡ್ತಾನೆ. ಅದಕ್ಕೆ ಹೀನ ಸತ್ಕರ್ಮಗಳೆರಡು, ಹೀನಕರ್ಮ ಸತ್ಕರ್ಮಗಳ ಎರಡನ್ನೂ ಕೂಡ ವಾಯುದೇವರು ನಮ್ಮಲ್ಲಿ ನಿಂತು ತಾವು ಮಾಡಿಸ್ತಾರೆ. ಇದೊಂದು ವಾಯುದೇವರ ಅದ್ಭುತವಾದ ಮಹಿಮೆ. ಅದಕ್ಕೆ ನಮ್ಮ ಪಂಡಿತಾಚಾರ್ಯ ಅಂತಾರೆ, ವಾಯುದೇವರ ಮಹಿಮೆ ಎಂಥದ್ದಪ್ಪ ಅಂದ್ರೆ ತಾಮಂತ್ರವರ್ಣೈ ಅನುವರ್ಣನೀಯ ಸರ್ವೇಂದ್ರ ಪೂರ್ವೈ ಅಪಿವಕ್ತು ಕಾಮೇ ಸಂಕ್ಷಿಪ್ನು ವಾಕ್ಯೇ ಮೈ ಮಂದ ಬುದ್ಧೋ ಸಂತೋ ಗುಣಾಢ್ಯ ಕರುಣಾಂ ಪ್ರಿಯಾಸು. ವಾಯುದೇವರ ಮಹಿಮೆ ವೇದೋಕ್ತವಾದ ಮಹಿಮೆ ಹೊರತು ವೇದೋಕ್ತವಾದ ಮಹಿಮಾವಂತರಾದ ವಾಯುದೇವರ ಮಹಿಮೆಯನ್ನ ಅನಂತವಾದ ವೇದಗಳೇ ಹೊರಡಲಿಕ್ಕಾಗ್ತಾ ಇಲ್ಲ ಅಂದಮೇಲೆ ಪರಮಾತ್ಮನ ನಂತರದಲ್ಲಿ ಮುಖ್ಯ ಪ್ರತಿಪಾದ್ಯ ಪರಮಾತ್ಮ, ಅನಂತರದಲ್ಲಿ ಲಕ್ಷ್ಮೀದೇವಿ, ಅನಂತರದಲ್ಲಿ ವಾಯುದೇವರು. ಅವರ ಮಹಿಮೆಗಳನ್ನು ವೇದಗಳೇ ಹೊರಲಿಕ್ಕಾಗದೇ ಇರುವಾಗ ನಾನು ಅಲ್ಪವಾಕ್ಯದವನಾದ ನಾನೇನು ಹೇಳ್ತೀನಿ. ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತ ಸಾರದ ಪ್ರಖ್ಯಾತಾರ್ಥನ ಸಂಧಿ ಹೇಳುತ್ತಾರೆ, ಏನು ಧನ್ಯರು ಬ್ರಹ್ಮಗುರು ಪವಮಾನರಾಯರು ರಮಾ ನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿವ ಮಹಾನುಭಾವರ ಭಾಗ್ಯವೆಂದು ಭವಾನಿ ಧವನಿಗ ಸಾಧ್ಯವೆನಿಸಲು ನರರ ಪಾಡೇನು. ರುದ್ರದೇವರಿಗೆ ಇವರ ಮಹಿಮೆಯನ್ನ ಹೊಗಳಲಿಕ್ಕೆ ಆಗಲ್ಲ ಅಂದಮೇಲೆ ಆ ಅಲ್ಪನಾದ ಮಾನವ ನಾನೇನು ಹೊಗಳಬಲ್ಲೆ ಅಂತಾರೆ ಪಂಡಿತಾಚಾರ್ಯರು. ಹಾಗಾಗಿ ಈ ವಾಯುದೇವರು ಮಾಡತಕ್ಕಂಥ ಮಹಿಮೆಯನ್ನ ಜಗನ್ನಾಥದಾಸರು ನಮಗೆ ತಿಳಿಸಿಕೊಟ್ಟು ಪರಮೋಪಕಾರವನ್ನು ಮಾಡಿದ್ದಾರೆ. ಸಾಮಾನ್ಯರು ನಮ್ಮ ಸುಮಧ್ವಿಜಯವನ್ನ, ವೇದಗಳಲ್ಲಿ ಬಂದ ವಾಯುದೇವರ ಬಳಿತಾ ಸೂಕ್ತಾದಿಗಳ ಮಹಿಮೆಯನ್ನ ಅದನ್ನು ಬಿಡಿಸಿ ಓದಿಕೊಳ್ಳಿಕ್ಕಾಗದೇ ತೋರಿಗೋಸ್ಕರವಾಗಿ ಜಗನ್ನಾಥದಾಸರು ಬಹಳ ಪದ್ಯಗಳಿಂದ ವಾಯುದೇವರ ಮಹಿಮೆಯನ್ನು ಹೇಳ್ತಾರೆ. ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಳ್ಪನಿದ ಕನುಮಾನವಿಲ್ಲೆಂದೆನುತ ದೃಢಭಕ್ತಿಯಲ್ಲಿ ಭಜಿಪರ್ಗೆ. ದೃಢವಾದ ಭಕ್ತಿಯಿಂದ ವಾಯುದೇವರೇ ಎಲ್ಲವನ್ನು ಮಾಡಿಸ್ತಾರೆ ಎಂಬ ಈ ದೃಢವಾದ ಭಕ್ತಿಯಿಂದ ಯಾರು ಭಜನೆ ಮಾಡ್ತಾರೆ ಅವರಿಗೆ ಪ್ರಾಣಪತಿ ಸಂಪ್ರೀತನಾಗಿ, ಸಕಲ ಪ್ರಾಣಗಳಿಗೆ ಉತ್ತಮನಾಗಿರ್ತಕ್ಕಂಥ ವಾಯುದೇವರು ಸಂಪ್ರೀತರಾಗಿ ಕುಯೋನಿಗಳ ಕೊಡನು ಎಲ್ಲ ಕರ್ಮಗಳ ಕೆಟ್ಟ ಜನ್ಮಗಳೇನಾರು ಬರುವುದು ನಮಗಿದ್ದರೆ ವಾಯುದೇವರಿಗೆ ಅರ್ಪಿಸಿಬಿಟ್ರೆ ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅದನ್ನ ಶುದ್ಧ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಶುದ್ಧ ಮಾಡಿ ಅರ್ಪಣೆ ಮಾಡಿದಾಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲ ಎಲ್ಲ ಆನೆ ಮಾಡುವೆನೆಂಬ ಮನುಜರ ನರಕವ ಈದಿಸುವ, ನರಕಕ್ಕೆ ಕೊಂಡು ಹೋಗ್ತಾರೆ ಅವರನ್ನ ಎಂಬುದಾಗಿ ಹೀಗೆ ವಾಯುದೇವರು ಎಲ್ಲ ಕರ್ಮಗಳನ್ನು ಅವರೇ ಮಾಡಿಸ್ತಾರೆ ಎಂಬುದನ್ನು ಹೇಳಿ, ಇವರು ಬರೀ ಹೊರಗಡೆ ಕರ್ಮವನ್ನು ಮಾಡಿಸ್ತಾರ, ಜೀವರ ಒಳಗೂ ನಿಂತು ಮಾಡಿಸ್ತಾರ, ಇದನ್ನೆಲ್ಲವನ್ನು ಕೂಡ ಜಗನ್ನಾಥದಾಸರು ಮುಂದೆ 16ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವ ಋಷಿ ಪಿತೃಪ ನರರೆನಿಸುವ ಐವರೊಳು ನೆಲೆಸಿರ್ತು ಅವರ ಸ್ವಭಾವ ಕರ್ಮವ ಮಾಡಿಪನು ಒಂದು ರೂಪದಲ್ಲಿ ಭಾವಿ ಬ್ರಹ್ಮನು ಕೂರ್ಮ ರೂಪದಿ ಈ ವಿರಿಂಚಾಂಡವನು ಬೆನ್ನೊಳು ತಾವಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ. 3 ರೂಪಗಳ ಬಗ್ಗೆ 2 ಪದ್ಯದಲ್ಲಿ ಹೇಳ್ತಾರೆ. 5 ಥರದ ಜನ ಇದ್ದಾರೆ ಅಂತ. ದೇವ ಋಷಿ ಪಿತೃ ಪ ನರರೆಂಬತಕ್ಕಂಥ 5 ಜನ. ಭಾವಿ ಬ್ರಹ್ಮರಾಗಿರ್ತಕ್ಕಂಥ ವಾಯುದೇವರು ಒಂದು ರೂಪದಲ್ಲಿ ದೇವತೆಗಳಲ್ಲಿ, ಋಷಿಗಳಲ್ಲಿ, ಪಿತೃಗಳಲ್ಲಿ, ಪ ಅಂದ್ರೆ ರಾಜರುಗಳಲ್ಲಿ, ನರರಲ್ಲಿ 5 ವಿಧ ಮುಕ್ತಿಯೋಗ್ಯರಲ್ಲಿ ನೆಲೆಸಿದ್ದು ಅವರವರ ಸ್ವಭಾವ ಕರ್ಮಾನುಸಾರಗಳನ್ನ, ಸ್ವಭಾವಕ್ಕನುಸಾರವಾದ ಕರ್ಮಗಳನ್ನ ತಾವು ಮಾಡಿಸ್ತಾರೆ. ಅಲ್ರಿ, ಕೆಟ್ಟ ಕೆಲಸಗಳನ್ನು ವಾಯುದೇವರು ಮಾಡಿಸಿದ್ರೆ ಅವ್ರಿಗೂ ಹೇಸಿಗೆ ಅಂತ ಅನಿಸಲ್ವೇ ಅಂತ ನಮಗನಿಸಬಹುದು. ಆದರೆ ಕಲುಷ ಕರ್ಮವ ಮಾಡಿಸಿ ಅವರೊಳಗಿದ್ದು ಜನರು ಹೇ ಕ್ಷಣನೆಗೆ ಅರ್ಪಿಸುತ್ತ ಪರಮಾತ್ಮನ ಅಪ್ಪಣೆ. ಕೆಟ್ಟ ಕೆಲಸವನ್ನು ಮಾಡಿಸಿದ್ರೆ ಅವ್ರಿಗೆ ಅಂಟುಕೊಂಬೋದಿಲ್ಲ, ಅವರು ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಅದಕ್ಕೆ ಅವರಲ್ಲಿ ಪದ ಇಡ್ತಾರೆ ಜಗನ್ನಾಥದಾಸರು, ಜಲರು ಹೇ ಕ್ಷಣನೆಗೆ ಅರ್ಪಿಸುತ್ತ. ಕಮಲದ ನೀರಿನಲ್ಲಿ ಹುಟ್ಟಿದ ಕಮಲ ನೀರನ್ನು ಅಂಟಿಸಿಕೊಳ್ಳದೆ ಹೇಗಿರುತ್ತೋ ಹಾಗೆ ವಾಯುದೇವರು ನೀರೊಳಗಿದ್ದವರಂತೆ ಪಾಪಿಗಳಲ್ಲಿ, ಪುಣ್ಯವಂತರಲ್ಲಿ ಯಾರೊಳಗೆ ಇದ್ದರೂ ಕೂಡ ಕರ್ಮದ ಲೇಪ ಅವರಿಗಿಲ್ಲ. ಯಾಕೆಂದ್ರೆ ಜಲರು ಹೇ ಕ್ಷಣನೆಗೆ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರವರೊಳಗೆ. ದುರ್ಯೋಧನನೊಳಗೆ ವಾಯುದೇವರಿದ್ದರೂ ಕೂಡ ವಾಯುದೇವರಿಗೆ ದುಃಖ ಇಲ್ಲ, ಅವರಿಗೆ ದುಃಖ ಆಗೋದಿಲ್ಲ. ಇರ್ತಾರೆ, ದುರ್ಯೋಧನೊಳಗೂ ಇರ್ತಾರೆ, ಅವರಲ್ಲಿ ಕೆಟ್ಟ ಕೆಲಸ ಮಾಡಿಸ್ತಾರೆ. ದುರ್ಯೋಧನ ದುಶ್ಯಾಸನರಲ್ಲಿದ್ದು, ದುಶ್ಯಾಸನನ ಒಳಗಿದ್ದು ದ್ರೌಪದಿ ದೇವಿಯ ಸೀರೆಯನ್ನು ಎಳೆಸಲಿಕ್ಕೆ ವಾಯುದೇವರು ಒಳಗಿದ್ದರಿಂದ ದುಶ್ಯಾಸನ ಮುಟ್ಟಲಿಕ್ಕಾಯ್ತು. ಇಲ್ಲದ್ರೆ ದ್ರೌಪದಿ ದೇವಿಯನ್ನು ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ.
ಹಾಗೆ ದುಶ್ಯಾಸನನ ಒಳಗಿದ್ದು ದ್ರೌಪದಿ ಸೀರೆಯನ್ನು ಎಳಿಸುವ ಕಾರ್ಯವನ್ನು ಮಾಡ್ತಾ ಹೊರಗಡೆ ಇದ್ದು ನಿನ್ನ ತೊಡೆಯನ್ನು ಮುರಿತೀನಿ ಅಂತ ಶಪಥವನ್ನ ವಾಯುದೇವರು ಮಾಡ್ತಾರೆ. ಆ ದುಶ್ಯಾಸನಂತಹ ಪಾಪಿಯ ಒಳಗಿದ್ದರೆ ಅವರಿಗೆ ಯಾವುದೇ ವಿಧವಾದ ಕಲ್ಮಶ ಅಂಟೋದಿಲ್ಲ. ನಮಗೆ ಹಾಗಲ್ಲ. ಸ್ವಲ್ಪ ರೋಡಲ್ಲಿ ಗಲೀಜಿದ್ದರೆ, ಯಾರ್ದಾರ ಮನೆ ನೋಡ್ಲಿಕ್ಕೆ ಆಗದೆ ಇದ್ರೆ, ಅಸಖ್ಯವಾದ್ರೆ ಬಹಳ ಹೊತ್ತಿರ್ಲಿಕ್ಕಾಗಲ್ಲ. ವಾಯುದೇವರಿಗೆ ಆಗಲ್ಲ, ಇದ್ದೇ ಇರಬೇಕು, ಸತತವಾಗಿರಬೇಕು. ಸತತವಾಗಿದ್ದು ಅವರ ಕಲುಷ ಕರ್ಮಗಳನ್ನು ಮಾಡಿಸಿ ಜಲರ್ಹೇಕ್ಷಣೆಗರ್ಪಿಸೋ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣ ಆನಂದ ಪಡ್ತಾರಂತೆ ಸ್ವಾಮಿ. ಅಲ್ಲಿ ನೋಡಿದ್ರೆ ರುದ್ರದೇವರು ಒಂಥರ ಸತ್ಕರ್ಮವನ್ನು ಮಾಡ್ತೀಯ, ಇಲ್ಲಿ ದುರ್ಯೋಧನಾದಿಗಳಲ್ಲಿ ಕಲಿಗಳಲ್ಲಿ ಕೂತು ಹೀನ ಕರ್ಮಗಳನ್ನು ಮಾಡ್ತೀಯ, ಏನ್ ಅದ್ಭುತ ಸ್ವಾಮಿ ನಿಂದು ಅಂತ ಆ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರವರೊಳಗೆ ಅವರೊಳಗಿದ್ದು ಆನಂದವನ್ನು ಪಡ್ತಾರ ಹೊರತು ದುಃಖವನ್ನು ಪಡಲ್ಲ. ನಮಗೆ ಹಾಗಲ್ಲ. ಫ್ಯಾನ್ ಇಲ್ಲದೆ ಇದ್ರೆ, ಸೊಳ್ಳೆ ಕಚ್ಚುತ್ತಾ ಇದ್ರೆ, ವಾಸನೆ ಇದ್ರೆ ನಮಗೆ ದುಃಖ ಆಗತ್ತೆ. ವಾಯುದೇವರಿಗೆ ಹಾಗಾಗಲ್ಲ. ಅವರವರ ಸ್ವಭಾವ ಕರ್ಮವ ಮಾಡಿಪನು ಒಂದು ರೂಪದಲ್ಲಿ, ಇದೊಂದು ರೂಪ. ದೇವ, ಋಷಿ, ಪಿತೃ, ರಾಜರು, ನರರೆನಿಸುವ ಐವರೊಳಗೆ ನೆರಳಿಸಿದ್ದು ಅವರ ಸ್ವಭಾವ ಕರ್ಮವ, ಅವರ ಸ್ವಭಾವಕ್ಕನುಸಾರವಾಗಿ, ಒಬ್ಬೊಬ್ಬರು ಜೀವನದ ಒಂದೊಂದು ಸ್ವಭಾವ ಇರುತ್ತೆ, ಆ ಸ್ವಭಾವಕ್ಕನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾರೆ. ಇದಾದ ಮೇಲೆ ಎರಡನೇ ರೂಪದ ಹೇಳ್ತಾರೆ. ಭಾವಿ ಬ್ರಹ್ಮನು ಕೂರ್ಮ ರೂಪದಿ ಈ ವಿರಿಂಚಾಂಡವನು ಬೆನ್ನೊಳು ತಾವಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ. ಮತ್ತೊಂದೇನಪ್ಪ ಅಂದ್ರೆ, ಭಾವಿ ಬ್ರಹ್ಮ, ಮುಂದಿನ ಬ್ರಹ್ಮದೇವರ ಪದವಿಗೆ ಬರ್ತಕ್ಕಂಥ ಇವತ್ತಿನ ವಾಯುದೇವರು, ಇವತ್ತಿನ ಆನಂದ ತೀರ್ಥರು, ಇವತ್ತಿನ ಹನುಮಂತ ದೇವರು, ಇವತ್ತಿನ ಭೀಮಸೇನ ದೇವರು. ಆ ವಾಯುದೇವರಿಗೆ 3 ಅವತಾರಗಳು, ಇನ್ನು ಬೇಕಾದಷ್ಟು ಅವತಾರಗಳಿದೆ. ತ್ರಿಕೋಟಿ ರೂಪ ಪವನಾತ್ಮ ಜೋಸವ ಅಂತ ಅವರಿಗೆ 3 ಕೋಟಿ ರೂಪಗಳಿದೆ. ಅನಂತ ಜೀವರಲ್ಲಿ ಅನಂತ ರೂಪಗಳಿದೆ. ಇವೆಲ್ಲ ಬೇಕಾದಷ್ಟು. ಇಲ್ಲಿ ಮತ್ತೊಂದು ರೂಪ ಹೇಳ್ತಾರೆ, ಅವತಾರದ ರೂಪ ಹೇಳ್ತಾರೆ. ಭಾವಿ ಬ್ರಹ್ಮನು ಕೂರ್ಮ ರೂಪದಿ, ಆಮೆ ರೂಪದಿಂದ ತಾವೇನ್ ಮಾಡ್ತಾರೆ, ಈ ವಿರಿಂಚಾಂಡವನ್ನು ಬೆನ್ನೋಳು ತಾವಹಿಸಿ, ಈ ಬ್ರಹ್ಮಾಂಡವನ್ನ, ಶೇಷದೇವರು ಹೊತ್ತಿರುವ ಬ್ರಹ್ಮಾಂಡವನ್ನು ತಾವು ಹೊರತಾರೆ. ಅವರ ಕೆಳಗೆ ಭಗವಂತ ಕೂರ್ಮರೂಪಿಯಾಗಿ ಅವನಿರ್ತಾನೆ. ಹೀಗೆ 3 ಜನ ಈ ಬ್ರಹ್ಮಾಂಡವನ್ನು ಹೊತ್ತಿರ್ತಾರೆ. ಭಾವಿ ಬ್ರಹ್ಮನು ಕೂರ್ಮ ರೂಪದಿ ಈ ವಿರಿಂಚಾಂಡವನು ಬೆನ್ನೊಳು ತಾವಹಿಸಿ. ಕೂರ್ಮರೂಪ ಭಗವಂತಂದೊಂದು, ವಾಯುದೇವರದೊಂದು. ತಾವಹಿಸಿ ಲೋಕಗಳ ಪೊರೆವನು, ಎರಡನೇ ರೂಪದಲ್ಲಿ ಕೂರ್ಮರೂಪನಾಗಿ ಬೆನ್ನ ಮೇಲೆ ಬ್ರಹ್ಮಾಂಡವನ್ನು ಹೊತ್ತು ಲೋಕಗಳನ್ನು ಪಡೆಯುತ್ತಾನೆ. ಆ ಬ್ರಹ್ಮದೇವರು, ನಮ್ಮ ವಾಯುದೇವರು ಬ್ರಹ್ಮಾಂಡವನ್ನು ಹೊತ್ತ ರೂಪದ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವರ್ಣಿಸಿದ್ದಾರೆ. ಸಯೇವ ಕೂರ್ಮರೂಪೇಣ ವಾಯುರಂಡೋದಕೆ ಸ್ಥಿತ ವಿಷ್ಣುನಾ ಕೂರ್ಮರೂಪೇಣ ಧಾರಿತೋ ಅನಂತಧಾರಕ ಅಂತ. ವಾಯುಕೂರ್ಮನೇ ಮುಖ್ಯವಾಗಿ ಎಲ್ಲ ಲೋಕಗಳನ್ನು ಹೊತ್ತಿರ್ತಾರೆ. ಅದು 50 ಕೋಟಿ ಯೋಜನೆ ವಿಸ್ತಾರವಾದ ಭೂಮಿ, 50 ಕೋಟಿ ಯೋಜನೆ ವಿಸ್ತಾರವಾದ ಭೂಮಿ. ಅದನ್ನು ಧಾರಣ ಮಾಡ್ತಾ ಆ ಭೂಮಿಯನ್ನ ಎದೆ ಮೇಲೆ ಹತ್ತಿಕೊಂಡಂತೆ ಭೂಮಿಯ ಮೇಲೆ ಇದೆ. ಅದರ ಮೇಲ್ಭಾಗ ದ್ವಿಲೋಕ ಪರ್ಯಂತರವಾಗಿದ್ದು ಅಷ್ಟೇ ವಿಸ್ತಾರವಾದ ದ್ವಿಲೋಕಕ್ಕೆ ಅದು ಆಶ್ರಯವಾಗಿದೆ. ಮಧ್ಯಭಾಗ ಅಷ್ಟೇ ವಿಸ್ತಾರವಾದ ಅಂತರಿಕ್ಷ ಲೋಕಕ್ಕೆ ಆಶ್ರಯವಾಗಿದೆ. ವಾಯು ಕೂರ್ಮನಾದ್ದರಿಂದ ಅದಕ್ಕೆ ಯಾವ ತಡೆಯೂ ಇರೋದಿಲ್ಲ. ಮಾಮೂಲು ಕೂರ್ಮಗಳಿಗಾದ್ರೆ ಅಡೆತಡೆಗಳಿರುತ್ತೆ. ವಾಯು ಕೂರ್ಮ ಆದ್ರಿಂದ ಕೂರ್ಮ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡಬಲ್ಲ. ಅದರ ಶಿರಸ್ಸು, ಪಾದ, ಅದರ ಬಾಲ, ಪಾರ್ಶ್ವ ಲಕ್ಷ ಯೋಜನ ದಪ್ಪವಾದ ಭೂಮಿಯ ಒಳಗೆ ಪ್ರವೇಶಿಸಿ ಆ ಭೂಮಿಯ ಕೆಳಗಿರುವ ಅಂಡೋದಕದವರೆಗೂ ಹೋಗಿ ಪೂರ್ವಾಭಿಮುಖವಾಗಿ ಅಲ್ಲಿ ನೆಲೆಸಿದ್ದಾರೆ ವಾಯುದೇವರು. ಬೆನ್ನ ಮೇಲೆ ಆದಿಶೇಷ ಕುಳಿತು, ಯಾವ ಕೂರ್ಮರೂಪಿಯಾದ ವಾಯುದೇವರ ಬೆನ್ನ ಮೇಲೆ ಆದಿಶೇಷ ಕುಳಿತು ತನ್ನ ಪಣದ ಮೇಲೆ 14 ಲೋಕಗಳನ್ನ ಹೊತ್ತುಕೊಳ್ತಾನೆ. ಈ ವಾಯು ಕೂರ್ಮಕ್ಕೆ ಬ್ರಹ್ಮಾಂಡದ ಹೊರಗಿನ ಜಲಾವರಣದಲ್ಲಿ ಕೂರ್ಮರೂಪನಾಗಿ ನಿಂತ ವಿಷ್ಣು ಕೂರ್ಮನಾಗಿರ್ತಕ್ಕಂಥ ಪರಮಾತ್ಮ ಆಧಾರನಾಗಿದ್ದಾನೆ. ಬೆನ್ನ ಮೇಲೆ ಲೋಕಗಳನ್ನು ಹೊರತಕ್ಕಂಥ ಶೇಷನಿಗೆ ವಾಯುಕೂರ್ಮ ಆಧಾರವಾಗಿರುವುದರಿಂದ ವಾಯುಕೂರ್ಮನೇ ಮುಖ್ಯವಾಗಿ ಲೋಕಗಳನ್ನು ಬೆನ್ನ ಮೇಲೆ ಹೊರೆಯುತ್ತಾನೆ. ಅದರಿಂದ ಶೇಷ ಇಲ್ಲಿ ಸಾಮಾನ್ಯ, ವಾಯುದೇವರೇ ಇದನ್ನು ಹೊತ್ತಿದ್ದಾರೆ ಎಂಬುದನ್ನ ಸಯೇಷ ಕೂರ್ಮರೂಪೇಣ ವಾಯುರಂಡೋದಕೆ ಸ್ಥಿತ ವಿಷ್ಣುರ ಕೂರ್ಮರೂಪೇಣ ಧಾರಿತೋ ಅನಂತಧಾರಕ ಅಂತ. ದೇವ ಋಷಿ ಪಿತೃಪ ನರರೆಡಿಸುವ ಇವರೊಳು ನೆಲೆಸಿರ್ತು ಅವರ ಸ್ವಭಾವ ಕರ್ಮವ ಮಾಡಿಪನೊಂದು ರೂಪದಲ್ಲಿ. ಭಾವಿ ಬ್ರಹ್ಮನು ಕೂರ್ಮ ರೂಪದಿ ಈ ವಿರಿಂಚಾಂಡವನು ಬೆನ್ನೊಳು ತಾವಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ. 2 ರೂಪದ ಬಗ್ಗೆ ಆಯ್ತು.
ಇನ್ನು ಮೂರನೇ ರೂಪ ಏನ್ ಮಾಡುತ್ತೆ ವಾಯುದೇವರ ರೂಪ ಅಂತ ಹೇಳ್ತಾರೆ. ಗುಪ್ತನಾಗಿದ್ದನಿಲ ದೇವ ದ್ವಿಸಪ್ತ ಲೋಕದ ಜೀವರೊಳಗೆ 3,7,600 ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗ್ರತೆಗಳಲ್ಲಿ ಆಪ್ತನಂದದಿ ಮಾಡಿಸಿ ತೃಪ್ತ ಭೋಗಗಳೀವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ. ಇಷ್ಟೆಲ್ಲ ವಾಯುದೇವರು ಮಾಡ್ತಾರೆ. ಆದ್ದರಿಂದ ಈ ವಾಯುದೇವರ ಮಹಿಮೆಯನ್ನ ಭವಾನಿ ಧವನಿಗೆ ಸಾಧ್ಯವೆನಿಸಲು ನರರ ಪಾಡೆ ಹೊಂದಿದ್ದಾರೆ. ನಮ್ಮ ರುದ್ರದೇವರಿಗೆ ಇವರನ್ನು ವರ್ಣನೆ ಮಾಡ್ಲಿಕ್ಕಾಗದೇ ಇರುವಾಗ ನಾವೇನು ವರ್ಣನೆ ಮಾಡ್ತೀವಿ ಅಂತ ಹೇಳ್ತಾರೆ. ವಾಯು ಗುಪ್ತನಾಗಿದ್ದ ಅನಿಲ ದೇವ ದ್ವಿಸಪ್ತ ಲೋಕದ 14 ಲೋಕದಲ್ಲಿರುವ ಎಲ್ಲ ಜೀವನ ಒಳಗೆ ಅಡಗಿದ್ದು, ಗುಪ್ತನಾಗಿದ್ದು, ಕಾಣಿಸೋದಿಲ್ಲ ವಾಯುದೇವರು. ಯಾರು ವಾಯುದೇವರ ಮಹಿಮೆಯನ್ನು ಕೊಂಡಾಡ್ತಾರೆ, ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತರನ್ನು ಕೊಂಡಾಡ್ತಾರೆ, ತತ್ವಾಭಿಮಾನಿ ದೇವತೆಗಳ ಒಳಗೆ ಪರಮಾತ್ಮನ ವಾಯುದೇವರನ್ನು ಯಾರು ಕೊಂಡಾಡ್ತಾರೆ ಅವರಿಗೆ ಭಗವಂತ ಜ್ಞಾನವನ್ನು ಕೊಟ್ಟು ತಮ್ಮ ದರ್ಶನವನ್ನು ಕೊಡ್ತಾರೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ಎಲ್ಲಿರ್ತಾರೆ ವಾಯುದೇವರು? ಇಲ್ಲ, ಕಾಣಿಸಲ್ಲ. ಗುಪ್ತನಾಗಿದ್ದನಿಲ ದೇವ. ಕೆಲವರೆಲ್ಲ ಏನೇನೋ ಹೇಳ್ತಿರ್ತಾರೆ, ನಂಗೆ ವಾಯುದೇವರು ಕಾಣಿಸಿದ್ರು. ಕೆಲವರು ಹೇಳ್ತಾರೆ, ಮಂತ್ರಾಲಯಕ್ಕೆ ಬಂದಾಗ ರಾಯರ್ ನೋಡಿದ್ವಿ ಅಂತ ತಾವು ದೊಡ್ಡವರಾಗಬೇಕು ಅಂತ ಹೇಳ್ಕೊತಾರೆ. ರಾಯರನ್ನವ್ರು ಎಲ್ಲೋ ನೋಡಿರ್ತಾರೆ. ಎಲ್ಲಿ ನೋಡಿದ್ರಿ? ನದಿಲಿ ಬಟ್ಟೆ ಹೋಗ್ಕೋತಾ ಇದ್ರು. ನದಿಲಿ ರಾಯರ್ ಯಾಕೆ ಬಟ್ಟೆ ಹೋಗ್ಕೋತಾರ್ರಿ? ರಾಯರ ಮಠದಲ್ಲಿ ಕೆಲಸ ಮಾಡೋನೇ ಅಗಸರಿಗೆ ಕೊಟ್ಟು ಬಟ್ಟೆ ಹೋಗಿಸ್ತಾರೆ. ರಾಯರ್ ಯಾಕೆ ಬಟ್ಟೆ ಹೋಗ್ಕೋತಾ ಕೂತಿರ್ತಾರೆ? ಏನು ಮೂರ್ಖರು, ಏನೇನೋ ಹೇಳ್ತಾರೆ. ರಾಯರ್ ಬಡಿಸ್ತಾ ಇದ್ರು ಅಲಂಕಾರ ಪಂಕ್ತಿ ತಿನ್ನೊಬ್ಬ, ಹಸ್ತೋದಕ ಮಾಡ್ಬೇಕಾದ್ರೆ ರಾಯರು ಕೈ ಇಟ್ಟು ತಗೊಂಡು ತಿಂದ್ರು ಅಂತ ಇನ್ನೊಬ್ಬ. ಮೂರ್ಖವಾಗಿ ಮಾತಾಡ್ತಾರೆ. ದೇವತೆಗಳು ಇವರೆಲ್ಲ ಹಾಗೆಲ್ಲ ಕಾಣಿಸಲ್ಲ. ಹಾಗೆಲ್ಲ ಕಂಡ ಇವರೆಲ್ಲ ಇಲ್ಲಿ ತನಕ ಯಾಕೆ ಬರಬೇಕಾಗಿತ್ತು? ಇದೆಲ್ಲ ಮೂರ್ಖತನ. ಆದರೆ ವಾಯುದೇವರು ಕಾಣಿಸೋದಿಲ್ಲ. ಗುಪ್ತನ ಆಗಿದ್ದ ಅನಿಲ ದೇವ. ಅನಿಲ ದೇವ ಅಂದ್ರೆ ವಾಯುದೇವ ಅಂತ ಅರ್ಥ. ದ್ವಿಸಪ್ತಲೋಕದ ಜೀವರೊಳಗೆ, ದ್ವಿಸಪ್ತ 7 14 ಲೋಕದ ಜೀವರೊಳಗೆ 3,7,600 ಶ್ವಾಸ ಜಪಗಳನ್ನು. 3 7 × 3 21,600 21,600 ಶ್ವಾಸ ಮಂತ್ರಗಳನ್ನು. ಜಗನ್ನಾಥದಾಸರು ಇದನ್ನ ಲೆಕ್ಕ ಬೇರೆ ಕಡೆ ಹೇಳಿದ್ರು. 6 3 2 1,000 32 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜ ಜಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ. ಎಷ್ಟು ವಾಯುದೇವರ ಮಹಿಮೆಯನ್ನು ಎಷ್ಟು ನಾವು ಹೇಳ್ತಾ ಹೋಗ್ತೇವೆ, ಎಷ್ಟು ವಾಯುದೇವರ ಮಹಿಮೆಯನ್ನು ಕೊಂಡಾಡುತ್ತೇವೆ, ಅಷ್ಟು ವಾಯುದೇವರು ನಮ್ಮ ಮನಸ್ಸನ್ನ, ಅಂತಃಕರಣವನ್ನ, ಬುದ್ಧಿಯನ್ನು ಶುದ್ಧ ಮಾಡತಕ್ಕಂಥವರಾಗ್ತಾರೆ. ಸತತಂ ಬುದ್ಧಿಶೋಧಕೇನ ಅಂತ ರಾಘವೇಂದ್ರ ಸ್ವಾಮಿಗಳು ರಥಸಂಕಲ್ಪ ಗದ್ಯದಲ್ಲಿ 3,7,600 ಶ್ವಾಸ ಜಪಗಳನ್ನು ಯಾವಾಗ ಪಾರಾಯಣಕ್ಕೆ ಆಚಾರ್ಯ ಯಾರು ಕರೆದ್ರೆ ಯಾವಾಗಲೂ ಒಂದೊಂದ್ಸರಿ ಪಾರಾಯಣ ಮಾಡಿ ಹೋಗ್ಬಿಡ್ತಾರೆ, ದಿನಕ್ಕೊಂದ್ಸರಿ. ಆದ್ರೆ ವಾಯುದೇವರು ಹಾಗಲ್ಲ. ಸುಪ್ತಿ ಸ್ವಪ್ನದಿ ಜಾಗ್ರತೆಗಳಲ್ಲಿ ಆಪ್ತನಂದದಿ. ಜಗನ್ನಾಥದಾಸರಲ್ಲಿ ನೋಡ್ರಿ, ಸುಪ್ತಿ ಮೊದಲು ನಿದ್ರೆ, ಆಮೇಲೆ ಸ್ವಪ್ನ, ಆಮೇಲೆ ಜಾಗೃತ ಅವಸ್ಥೆ. ಯಾಕೆ ಹೆಂಗೆ ಹೇಳಿದ್ರು ಅಂದ್ರೆ, ಈಗ ನಾವು ಎಚ್ಚರವಾಗಿದ್ದಾಗ 2 ಅವಸ್ಥೆಗಳನ್ನು ದಾಟಿ ಬಂದಿದ್ದೇವೆ. ಮೊದಲು ಸುಪ್ತಿ, ಡೀಪ್ ಸ್ಲೀಪ್ ಅನ್ನು ಮಾಡಿರ್ತೇವೆ. ಆಮೇಲೆ ಸ್ವಪ್ನ ಆದ್ಮೇಲೆ ಜಾಗೃತ ಅವಸ್ಥೆ. ತಿರುಗಾ ಮಲಗಬೇಕಾದ್ರೆ ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆಯಿಂದ ಮತ್ತು ಸುಷುಪ್ತಿ ಅವಸ್ಥೆ. ಇದು ಕಂಟಿನ್ಯೂಟಿ ಹೀಗೆ ನಡೀತಾ ಇರುತ್ತೆ. ನೀವು ಮಧ್ಯದಲ್ಲಿ ಎದ್ರೆ ಹೇಳಕ್ ಮುಂಚೆ ಒಂದು ಸ್ವಪ್ನ ಕಾಣಿಸ್ತೆ. ನಿಮ್ಗೆಲ್ಲ ಜ್ಞಾಪಕ ಇರಲ್ಲ, ನಮ್ಗೆಲ್ಲ ಅವೆಲ್ಲ. ಪ್ರತಿ ಸರಿ ಹೇಳುವಾಗ ಒಂದು ಸ್ವಪ್ನ ಬಿದ್ದು ಎಚ್ಚರ ಮಾಡ್ತಾನೆ. ಪ್ರತಿ ಸರಿ ಮತ್ತೆ ಮಲಗುವಾಗ ಸ್ವಪ್ನ ಬೀಳುತ್ತೆ. ಇಂಟರ್ಮೀಡಿಯೇಟ್ ಸ್ವಪ್ನ ಅನ್ನೋದು. ಎಚ್ಚರಕ್ಕೆ, ಡೀಪ್ ಸ್ಲೀಪ್ಗೆ ಮತ್ತೆ ಜಾಗೃತ ಅವಸ್ಥೆಗೆ, 3ಕ್ಕೂ ಕೂಡ ಅದು ಮಧ್ಯದಲ್ಲಿ ಸ್ವಪ್ನ ಇರಬೇಕು. ಸುಪ್ತಿ ಸ್ವಪ್ನದಿ ಜಾಗ್ರತೆಗಳಲ್ಲಾಪ್ತನಂದದಿ ಮಾಡಿಸಿ. ಹೀಗೆ ನಿದ್ರೆ, ಕನಸು ಮತ್ತು ಎಚ್ಚರಗಳಲ್ಲಿ ಆಪ್ತನಂತೆ ಮಾಡಿಸಿ ಕೊನೆಗೆ ನಮಗೇನು ಭೋಗ ಆನಂದ ಇದೆ ಅದನ್ನ ಮೋಕ್ಷದಲ್ಲೂ ಕೂಡ ನಮಗೆ ಕೊಡ್ತಾರೆ. 3ನೇ ರೂಪ ಅಂತಾರೆ. ಇಲ್ಲಿ ಜಗನ್ನಾಥದಾಸ ಒಂದು ಪದ ಇಟ್ಟಿದ್ದಾರೆ, ಆಪ್ತನಂದದಿ ಅಂತ. ಆಪ್ತ ಅಂತಂದರೆ ಆತ್ಮೀಯತೆಯಿಂದ ನಮ್ಮ ಹೃದಯದಲ್ಲಿ ವಾಯುದೇವರು ಅಡಗಿದ್ದು ನಮಗೇ ಗೊತ್ತಾಗದಂತೆ ಶ್ವಾಸರೂಪದಿಂದ ಹಂಸಸ್ಸೋಹಂ ಸ್ವಾಹ ಅನ್ನುವ ಮಂತ್ರವನ್ನ ಸಾತ್ವಿಕರಲ್ಲಿ ಒಂದು ರೀತಿ, ರಾಜಸರಲ್ಲಿ ಒಂದು ರೀತಿ, ತಾಮಸರಲ್ಲಿ ಒಂದು ರೀತಿ ಶ್ವಾಸ ಮಂತ್ರ ಜಪವನ್ನು ಮಾಡುತ್ತಾರೆ. ಆ ಮಂತ್ರ ಜಪಗಳನ್ನು ಅವರು ಮಾಡಿದ್ದಾರೆ ಅಂತ ತಿಳಿದು ನಾವು ಕೃಷ್ಣಾರ್ಪಣೆ ಮಾಡಿದರೆ
ನಮಗೂ ಪುಣ್ಯ ಉಂಟು. ಪ್ರತಿನಿತ್ಯ ಹಂಸಮಂತ್ರದ ಜಪವನ್ನ ವಾಯುದೇವರು ಮಾಡ್ತಾರೆ ಅಂತ ನಾವು ಕೃಷ್ಣಾರ್ಪಣವನ್ನು ಹೇಳಬಹುದು. ಜಪ ಮಾಡಿ ಅದರ ಫಲವಾಗಿ ಅವರು ಶ್ವಾಸಮಂತ್ರ ಜಪ ಮಾಡ್ತಾರೆ. ಮೋಕ್ಷದಲ್ಲಿ ನಮಗೆ ಕ್ಲುಪ್ತವಾದ ಭೋಗಗಳನ್ನು ನಮಗೆ ಕೊಡ್ತಾರೆ. ಪರಮಾತ್ಮನೇ ಎಲ್ಲವನ್ನ ಮಾಡಿಸ್ತಾ ಇದ್ರು ಕೂಡ ಅವನ ಆಜ್ಞೆಯಿಂದ ವಾಯುದೇವರು ಶ್ವಾಸ ಜಪ ಮಾಡಿ ಮಾಡಿಸ್ತಾರೆ. ಮೋಕ್ಷದಲ್ಲಿ ಅದಕ್ಕೆ ಫಲವನ್ನೂ ಕೂಡ ಕೊಡ್ತಾರೆ. ತಾವೇ ನಮ್ಮ ಪರವಾಗಿ ನಮ್ಮಲ್ಲಿ ಕುಳಿತು ಜಪ ಮಾಡಿ ಅದರ ಫಲವನ್ನ ನಮಗೆ ಕೊಡ್ತಾರೆ. ಜಪ ಮಾಡೋರು ಅವರು, ಫಲ ನಮಗೆ ಕೊಡ್ತಾರೆ. ಇದು ಆತ್ಮೀಯತೆ. ನಮಗೆ ಕೊಡ್ತಾರೆ ಅಂದ್ರೆ ಇದೇ ತಾನ ಆತ್ಮೀಯತೆ. ನಮ್ಮ ಪರವಾಗಿ ಅವರು ಜಪವನ್ನ ಮಾಡಿ ಆ ಜಪದ ಫಲವನ್ನು ನಮಗೆ ಕೊಡ್ತಾನೆ. ಇದೇ ಆಪ್ತನಂದದಿ. ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ ಅವರು ವಾಯುದೇವರು ಜೀವಾಭಿಮಾನಿ. ದೇಹಾಭಿಮಾನಿಗಳಾದ ನಮಗೆ ದೇಹದ ಮೇಲೆ ಮಮತೆ ಇರುವಂತೆ ಜೀವಾಭಿಮಾನಿಗಳಾದ ವಾಯುದೇವರಿಗೂ ಕೂಡ ಜೀವರಲ್ಲಿ ಅಪಾರವಾದ ಮಮತೆ. ಸಾತ್ವಿಕ ಜೀವರಲ್ಲಿ ಅಪಾರವಾದ ಮಮತೆ. ಸಾತ್ವಿಕರಲ್ಲೂ ಇದೆ, ರಾಜಸರಲ್ಲೂ ಇದೆ, ತಾಮಸರಲ್ಲೂ ಇದೆ. ಸಾತ್ವಿಕರಲ್ಲಿ ಅವರು ಮಾಡುವ ಜಪದಿಂದ ಭಗವದ್ ಅನುಗ್ರಹವಾಗತ್ತೆ. ರಾಜಸರಲ್ಲಿ ಮಿಶ್ರವಾಗತ್ತೆ, ತಾಮಸರಲ್ಲಿ ವಿಪರೀತವಾಗಿ ಫಲವನ್ನು ಕೊಡುತ್ತೆ. ಆದ್ದರಿಂದ ಮೋಕ್ಷದಲ್ಲೂ ಕೂಡ ವಾಯು ಬ್ರಹ್ಮನಾಗಿ ಜೀವರೊಳಗೆ ಆವೇಶವನ್ನು ಕೊಂಡು ಜೀವ ಸ್ವರೂಪ ಸುಖವನ್ನು ಅಭಿವ್ಯಕ್ತಿಯನ್ನು ಗೊಳಿಸ್ತಾರೆ. ಆದ್ದರಿಂದ ಅವರು ಆಪ್ತರಾಗಿದ್ದಾರೆ ವಾಯುದೇವರು. ಮೊದಲಿನಿಂದ ಕೊನೆಯ ತನಕ ಮೋಕ್ಷಕ್ಕೆ ಹೋದ್ಮೇಲೆ ನೀವೇನು ಬೇಡ ಬಿಡ್ರಿ ವಾಯುದೇವರೇ, ನಮ್ಮ ಪಾಡು ನಾವು ಶ್ವಾಸ ಮಂತ್ರ ಜಪ ಮಾಡ್ಕೋತೀವಿ, ನಮ್ಮ ಉಸಿರಾಡ್ಲಿಕ್ಕಾಗಲ್ಲ. ವಾಯುದೇವರೇ ನಮ್ಮೊಳಗಿಂದ ಅಲ್ಲೂ ಉಸಿರಿನ ಜಪವನ್ನು ಮಾಡಿಸ್ತಾ ನಮ್ಮ ಮೋಕ್ಷದ ಸುಖದ ಅನುಭವವನ್ನು ಕೂಡ, ಆನಂದಾನುಭವವನ್ನು ಕೂಡ ವಾಯುದೇವರು ನಮಗೆ ಮಾಡಿಸಿಕೊಡ್ತಾರೆ. ಆದ್ದರಿಂದ ವಾಯುದೇವರು ಈ ರೀತಿಯಾಗಿ ಪರಮಶ್ರೇಷ್ಠವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾರೆ ಅಂತ ಜಗನ್ನಾಥದಾಸರು 17ನೆಯ ಪದ್ಯದಲ್ಲಿ ಗುಪ್ತನಾಗಿದ್ದನಿಲ ದೇವ ದ್ವಿಸಪ್ತ ಲೋಕದ ಜೀವರೊಳಗೆ 37,600 ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗ್ರತೆಗಳಲ್ಲ ಆಪ್ತನಂದದಿ ಮಾಡಿಸಿ ಕ್ಲುಪ್ತ ಭೋಗಗಳೀವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ. ವಾಯುದೇವರ ಮಹಿಮೆಯನ್ನು ಹೇಳುತ್ತೆ ನಂತರದಲ್ಲಿ. ವಾಯುದೇವರ ಸ್ವರೂಪ ಏನು, ಅವರಿಗೆ ಎಷ್ಟು ದೇಹ ಇದೆ, ಯಾವ ದೇಹದಲ್ಲಿ ಏನು ಕೆಲಸ ಮಾಡ್ತಾರೆ, ನಮ್ಮ ದೇಹದೊಳಗೆ ಅವರು ಇರಬೇಕಾದ್ರೆ ಅವರಿಗೆ ಎಂಥ ದೇಹ ಇದೆ, ಇದೆಲ್ಲದರ ವಿಚಾರವನ್ನು ಮುಂದೆ 18ನೇ ಪದ್ಯದಲ್ಲಿ ಮುಂದೆ ತಿಳಿಸ್ತಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಹರಯೇ ನಮಃ.